ಕೇಳಿರಿ, ನಾಳೆ ಏನಾಗುವುದು ನಿಮಗೆ ತಿಳಿಯೋದು. ನೆಕ್ಸ್ಟ್ ಮುಂದೆ ನಿಮ್ಮ ಜೀವಮಾನವೆಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗೋ ಹಬೆ ಅಂತಿರುತ್ತೀರಿ. ನೆಕ್ಸ್ಟ್, ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ, ಕಮನಡೆ, ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ನೀವು ಹೇಳಬೇಕು ಅಂತ ಬೈಬಲ್ ಹೇಳ್ತದೆ. ಲೋತನು ಆರಿಸಿಕೊಂಡ ಗ್ರೀನರಿ, ಅಲ್ಲಿ ಬೆಂಕಿ ಇದ್ದದ್ದು ಅವನಿಗೆ ಗೊತ್ತಿಲ್ಲ. ರೈಟ್? ದೇವರಿಗೆ ಗೊತ್ತುಂಟು ನಮ್ಮ ಸೇಫೆಸ್ಟ್ ಪ್ಲೇಸ್ ಯಾವುದು ಅಂತ. ಯಾವಾಗಲೂ ನಾವು ದೇವರ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ವಾರ್ ನಡೀತಾ ಇದೆ, 28 ಫೆಬ್ರವರಿ, ಮಂತ್ ಆಫ್ ಪ್ರೊಟೆಕ್ಷನ್. ಎಲ್ಲೆಲ್ಲಿ ಬಾಂಬ್ ಬಿದ್ದಿದೆ, ಬ್ಯಾರಿನ್ನಿಂದ ಕಾಲ್ ಬರ್ತಾ ಇದೆ, ಡಿಫ್ರೆಂಟ್ ಗಲ್ಫ್ ಕಂಟ್ರಿಗಳಿಂದ ಕಾಲ್ ಬರ್ತಾ ಇದೆ, ಇಸ್ರಾಯಲ್ನಿಂದ ಬರ್ತಾ ಇದೆ, ಮೆಸೇಜ್ಗಳು ಬರ್ತಾ ಇವೆ, ವಾರ್ ಸ್ಟಾರ್ಟ್ ಆಯಿತು ಅಂತ. ರೈಟ್? ದೇವರು ಒಬ್ಬ ವ್ಯಕ್ತಿಯನ್ನು ಪ್ರೊಟೆಕ್ಟ್ ಅಂದರೆ ಪ್ರೊಟೆಕ್ಟ್ ಮಾಡುತ್ತಾನೆ. ಇಫ್ ಯು ಬಿಲೀವ್. ಹಲ್ಲೆಲೂಯಾ. ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ. ಇಫ್ ಯು ಬಿಲೀವ್ ದಿಸ್ ವರ್ಡ್. ರೈಟ್? ನೀವು ವಾಕ್ಯವನ್ನು ನಂಬಿದರೆ ಅದು ನಿನಗೆ, ವಾಕ್ಯವನ್ನು ನಂಬದಿದ್ದರೆ ಅವರೊಟ್ಟಿಗೆ ನೀವು. ರೈಟ್? ವರ್ಲ್ಡ್ ವಾರ್ ಆಗ್ತಿತ್ತು, ಸೆಕೆಂಡ್ ವರ್ಲ್ಡ್ ವಾರ್ ಆಗ್ತಿರುವಾಗ ಜಪಾನ್ನವರು UK ಮೇಲೆ ಬಾಂಬ್ಗಳನ್ನು ಹಾಕ್ತಿದ್ರು. ಅಲ್ಲಿ ಬಂಕರ್ಗಳಿದ್ದು ಪ್ರೊಟೆಕ್ಷನ್. ಆ ಸೈರನ್ ಬರುವಾಗ ಜನರು ಏನು ಮಾಡ್ತಿದ್ರು ಅಂದರೆ ಓಡಿ ಹೋಗಿ ಬಂಕರ್ನ ಒಳಗೆ ಕೂತ್ಕೊಳ್ತಿದ್ರು. ಒಂದು ಲೈನ್ ಮನೆಗಳು. ಒಂದು ಅಜ್ಜಿ ಸುಮಾರು ದಿನದಿಂದ ಬಂಕರಿಗೆ ಬರಲೇ ಇಲ್ಲ. ಸೈರನ್ ಆಗುವಾಗ ಎಲ್ಲರೂ ಎನಿಸ್ತರು ಆ ಅಜ್ಜಿ ವಾರಲ್ಲಿ ಸತ್ತು ಹೋಗಿದ್ದಾಳಂತ, ಬಾಂಬ್ ಬಿದ್ದು ಎಲ್ಲಿಯೋ ಸತ್ತು ಹೋಗಿದ್ದಾಳೆ. ಅದಕ್ಕೋಸ್ಕರ ಆಕೆ ಬಂಕರ್, ಆ ಪ್ರೊಟೆಕ್ಷನ್ ಬಂಕರಿಗೆ ಬರಲಿಲ್ಲ. ಕೆಲವು ದಿನ ನಂತರ ಅಜ್ಜಿ ಸಿಕ್ಕಿದ್ರು. ಅಜ್ಜಿ, ನೀವು ಇದ್ದೀರಾ? ಹೌದು. ನೀವು? ನಾನು ಮನೆಯಲ್ಲಿ ಮಲಗಿದ್ದೆ ಹೇಳಿದರು. ನಿಮಗೆ ಹೆದರಿಕೆ ಆಗಲಿಲ್ವಾ? ಇಲ್ಲ. ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿಮಗೆ ನಿದ್ರೆ ಬಂತ ಅಂತ ಅಜ್ಜಿ ಹತ್ರ ಕೇಳಿದ್ದು. ಒಳ್ಳೆ ನಿದ್ರೆ ಮಾಡಿದೆ, ಯಾಕಂದರೆ ಇಬ್ಬರು ಎಚ್ಚರವಾಗಿರುವುದು ಬೇಡ ಅಂತ. ಅವನು ಎಚ್ಚರವಾಗಿದ್ದ, ನಾನು ಮಲಗಿದೆ. ಒಂದು ವೇಳೆ ಅವನು ಮಲಗಿದರೆ ನಾನು ಎಚ್ಚರವಾಗಿರಬೇಕು. ಅಜ್ಜಿಯ ಮಾತು ಅರ್ಥ ಆಯ್ತಾ ನಿಮಗೆ? ಅವರು ಕೇಳಿದರು, ಅಜ್ಜಿ ನಿಮಗೆ ಒಳ್ಳೆ ನಿದ್ರೆ ಬಂತ? ಒಳ್ಳೆ ನಿದ್ರೆ ಮಾಡಿದೆ ನಾನು. ಹೇಗೆ ನಿದ್ರೆ ಮಾಡಿದಿ? ಇಸ್ರಾಯೇಲರನ್ನು ಕಾಯುವುದು ಬೈಬಲಲ್ಲಿ ಇದೆ. ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆಕೆ ಒಂದು ಮಾತು ಹೇಳಿ, ಇಬ್ಬರು ಎಚ್ಚರವಾಗಿರುವುದು ಬೇಡ ಅಂತ ನಾನು ಮಲಗಿದೆ. ಅದು ಆಕೆಯ ನಂಬಿಕೆ ಯಾವುದರ ಮೇಲೆ? ದೇವರ ವಾಕ್ಯದ ಮೇಲೆ. ಫೈನಲ್ ಏನಾಯಿತು ಗೊತ್ತಾ? ಆಚೆಯ ಮನೆಗಳೆಲ್ಲ ಡಿಸ್ಟ್ರಾಯ್ ಆಗಿದೆ, ಈಚೆಯ ಮನೆಗಳೆಲ್ಲ ಡಿಸ್ಟ್ರಾಯ್ ಆಗಿದೆ, ಈ ಮನೆ ಮಾತ್ರ ಒಂದು ಉಳಿದಿದೆ. ನಾವು ದೇವರ ವಾಕ್ಯವನ್ನು ಹೇಗೆ ತೆಗೆದುಕೊಳ್ತೇವೆ? ಕೆಲವೊಮ್ಮೆ ನಾನು ವಾಕ್ಯವನ್ನು ಅರಿಕೆ ಮಾಡುತ್ತೇನೆ. ನಮ್ಮ ಮಗ್ಗುಲಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಮಗೇನು ತಟ್ಟುವುದಿಲ್ಲ ಅಂತ. ಅದರ ಅರ್ಥ ಅವರು ಸಾಯ್ಬೇಕಂತ ಅರ್ಥ ಅಲ್ಲ. ರೈಟ್? ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂಲೋಕದಲ್ಲಿ ಬರುವ ಎಲ್ಲ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇಂಡಿವಿಜುವಲ್ ಡಿಸಿಷನ್. ನೀನು ಕಾಪಾಡಿದ್ದರಿಂದ ನೀನು ಕಾಪಾಡಿದ ನಿನ್ನನ್ನು ಕಾಪಾಡ್ತೇನೆ. ಇಫ್ ಯು ಪ್ರೊಟೆಕ್ಟ್ ವರ್ಡ್, ಐ ವಿಲ್ ಪ್ರೊಟೆಕ್ಟ್ ಯು. ರೈಟ್? ಓಕೆ, ಅನೇಕ ಟೆಸ್ಟಿಮನಿಗಳನ್ನು ಹೋದ ತಿಂಗಳ ನಾವು ಕಂಡಿವಿ. ಬ್ರದರ್ ಜಾನ್ ಜತ್ತನ್ ನಿನ್ನೆ ಕಾಲ್ ಮಾಡ್ತಿದ್ದರು. ಅವರು ಹೇಳಿದರು, ಅವರು ಪೆಟ್ರೋಲ್, ಅದರಲ್ಲಿ
ಫ್ಲೈಟಿಗೆ ಹೋಗುವ ಪೆಟ್ರೋಲ್ ಆ ಯಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು, ಮ್ಯಾನೇಜರ್ ಆಗಿ, ಸೂಪರ್ವೈಸರ್ ಆಗಿ. ಸಡನ್ಲಿ ನೋಡಿ ಅಲ್ಲಿ ಬೆಂಕಿ ಹಿಡಿಯಿತು ಸೈಡಲ್ಲಿ. ಅವ್ರು ವಿಡಿಯೋ ಎಲ್ಲ ಕಳಿಸ್ತಾರೆ. ಸಾಧಾರಣ 500 ಟ್ರಕ್ ಸೈಡಲ್ಲಿ ನಿಂತಿದೆ, ಅಲ್ಲಿ ಬೆಂಕಿ ಹಿಡಿದು, ದೊಡ್ಡ ಬೆಂಕಿ ನೋಡಿ. ಇವರು ಕೂಡ ತಮ್ಮ ಪಾಸ್ಪೋರ್ಟ್ ಅದೆಲ್ಲ ಹಿಡ್ಕೊಂಡು ಹೊರಗೆ ಬಂದರು. ಯಾಕಂತ ಹೇಳಿದ್ರೆ ಆ ಫ್ಯೂಲಿಗೆ ಒಂದು ವೇಳೆ ಬೆಂಕಿ ತಾಗಿದ್ರು ಅಂತ ಹೇಳಿದ್ರೆ ಇಡೀ ಊರು ಸುಟ್ಟು ಹೋಗ್ತದೆ. ಬಟ್ ದೇವರು ಪ್ರೊಟೆಕ್ಟ್ ಮಾಡಿದ್ದ. ಮೊನ್ನೆ ರೊನಾಲ್ಡ್ ಬದರ್ ಅಲ್ಲಿ ಅದನ್ನು ಹಾಕಿ ನೋಡಿ, ಅವರು ಶೂ ಹಾಕಿದ್ದಾರೆ, ಅದ ಮೆಟ್ಟನ್ನು ಹಾಕಿದ್ದಾರೆ ಬೆಳಿಗ್ಗೆ ಎದ್ದು ನೋಡಿ. ಅದು ಝೂಮ್ ಮಾಡಿ, ಅದನ್ನು ಕಾಣ್ತಾ ಇದೆಯಾ? ಏನಿದೆ ಅದರ ಮೇಲೆ? ಆ ಮೆಟ್ಟನ್ನು ಹಾಕಿ ಸ್ವಲ್ಪ ಆಚೆ ಈಚೆ ಹೋಗಿದ್ದಾರೆ. ಪಾಯ್ಸನಸ್ ಸ್ನೇಕ್ಸ್ ಬೆಳಿಗ್ಗೆ ಕತ್ತಲೆಗೆ ಹಾಕ್ಕೊಂಡು, ಇದು ಹಾಕಿ ಪುನಃ ಇಟ್ಟ ನಂತರ ಕೂಡ ಅಲ್ಲಿ ಇದ್ದ ಫೋಟೋ, ರೈಟ್? ಅದು ಅಲ್ಲೇ ಇದೆ. ದೇವರು ಪ್ರೊಟೆಕ್ಟ್ ಮಾಡಿದ. ಬೈಬಲ್ ಹೇಳ್ತದೆ, ದಾನಿಯೇಲನು ಹೇಳ್ತಾನೆ, ನಾನು ಆತನ ದೃಷ್ಟಿಯಲ್ಲಿ ನಿರ್ಮಲನಾದ್ದರಿಂದ ಆತನು ತನ್ನ ದೂತರನ್ನು ಕಳಿಸಿ ಸಿಂಹದ ಬಾಯಿಯನ್ನು ಕಟ್ಟಿದನು. ಹಲೋ, ಒಂದು ಹಾವಿನ ಬಾಯಿಯನ್ನು ಕಟ್ಟಬೇಕಾದರೆ ದೇವರು ತನ್ನ ದೂತರನ್ನು ಕಳಿಸಿ ಹಾವಿನ ಬಾಯಿನಲ್ಲಿ ಕಟ್ಟಿಬಿಟ್ಟಿದ್ದಾನೆ. ಹೇಳ್ರಿ, ನಮ್ಮ ದೇವರು ರಕ್ಷಿಸುವ ದೇವರು. ಸಿ, ಎನಿ ಪ್ರೊಫೆಟಿಕ್ ವರ್ಡ್ ಆ ಮಂತಿಗೆ ಬಂದಾಗ ನೀವು ನನಗಲ್ಲ ಅಂತ ತೆಗೆದುಕೊಳ್ಬೇಡಿ, ಒಳ್ಳೆ ಮಾಡಿ ಕೇಳಿ ತೆಗೆದುಕೊಳ್ಳಿ. ಆ ಸಭೆಗೆ ಬರುವಂಥ ಪ್ರೊಫೆಟಿಕ್ ವರ್ಡ್ ಅವರಿಗೆ, ನಿಮಗೆ. ಒಂದು ವೇಳೆ ದೂರದಲ್ಲಿದ್ದರು ಯಾರು ಕನೆಕ್ಟ್ ಆಗಿದ್ದಾರೆ, ಅದು ಅವರಿಗೆ. ನಿನ್ನ ನಾಳೆ ಏನಂತ ದೇವರಿಗೆ ಗೊತ್ತಿದೆ. ನಿನಗೆ ನಿನ್ನ ಪಾಸ್ಟ್ ಗೊತ್ತಿರುವುದಕ್ಕಿಂತ ಹೆಚ್ಚಾಗಿ ದೇವರಿಗೆ ನಿನ್ನ ಫ್ಯೂಚರ್ ಗೊತ್ತಿದೆ. ಪುನಃ ಹೇಳ್ತೇನೆ, ನಿನಗೆ ನಿನ್ನ ಪಾಸ್ಟ್ ಗೊತ್ತಿರುವುದಕ್ಕಿಂತ ಹೆಚ್ಚಾಗಿ ದೇವರಿಗೆ ನಿನ್ನ ಫ್ಯೂಚರ್ ಗೊತ್ತಿದೆ, ನಾಳೆ ದೇವರಿಗೆ ಗೊತ್ತಿದೆ. ನಮ್ಮ ದೇವರು ಪ್ರೊಟೆಕ್ಟ್ ಮಾಡುವ ದೇವರು, ನಮ್ಮ ದೇವರು ಸಂರಕ್ಷಿಸುವ ದೇವರು. ಅದಕ್ಕೆ ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂತಹ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸ್ತೇನೆ ಅನ್ನುವರೇ ಕೇಳಿರಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನೆಕ್ಸ್ಟ್, ನಿಮ್ಮ ಜೀವಮಾನವೆಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗಿ ಅಭೆ ಅಂತಿರುತ್ತೀರಿ. ನೆಕ್ಸ್ಟ್, ಆದ್ದರಿಂದ ನೀವು ಅಂತಹ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ, ಯಾವಾಗಲೂ ನಾವು ಹೇಳಬೇಕು ದೇವರ ಚಿತ್ತವಾದರೆ. ಓಕೆ, ನಾವು ಈ ಕೆಲಸವನ್ನು ಆ ಕೆಲಸವನ್ನಾಗಲಿ ಮಾಡುವೆ ಎಂದು ಹೇಳಬೇಕು. ನೆಕ್ಸ್ಟ್, ಹೀಗೆ ಹೇಳದೆ ನೀವು ಅಹಂಭಾವದಿಂದ, ಅಂದರೆ ಒಂದು ರೀತಿಯ ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತ ಹೊಗಳಿಕೆ ಎಲ್ಲ ಕೆಟ್ಟದೆ, ರೈಟ್? No, we need to be humble. We need to be humble. ನಾವು ದೇವರಿಗಿಂತ ದೊಡ್ಡವರಲ್ಲ, ದೇವರ ವಾಕ್ಯಕ್ಕಿಂತ ನಾವು ದೊಡ್ಡವರಲ್ಲ, ರೈಟ್? ನಮ್ಮನ್ನು ಪ್ರೊಟೆಕ್ಟ್ ಮಾಡುವಾತನು, ನಿರಾಪಾಯ ಸ್ಥಳದಲ್ಲಿ ಇಡುವಾತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ವಾಕ್ಯವನ್ನು ಪ್ರೀತಿಸಿರಿ. ಜ್ಞಾನವನ್ನು ಹಿಡಿದರೆ ಅದು ನಿನ್ನನ್ನು ಕಾಯುವುದು, ಪ್ರೀತಿಸಿದರೆ ನಿನ್ನನ್ನು ಕಾಪಾಡುವುದು. ಎಲ್ಲಿದೆ? ಸೊಲೊಮನ್ ಹೇಳುತ್ತಾನೆ. ಸೊಲೊಮನ್ ಜ್ಞಾನೋಕ್ತಿ 4ನೇ ಅಧ್ಯಾಯ 6ನೇ ವಚನ. ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಜ್ಞಾನ ಅಂದರೆ ಏನು? ನಿನ್ನ ಬಯಾಲಜಿ ಕೆಮಿಸ್ಟ್ರಿ ಜ್ಞಾನ ಅಲ್ಲ, ಇಂಜಿನಿಯರಿಂಗ್ ಜ್ಞಾನ ಅಲ್ಲ. ಜ್ಞಾನ ಅಂತ ಹೇಳಿದರೆ ದೇವರ ವಾಕ್ಯ, ದ ಸ್ಪಿರಿಚುವಲ್ ನಾಲೆಜ್. ದೇವರ ವಾಕ್ಯ, ಹೇಳ್ರಿ ದೇವರ ವಾಕ್ಯ. ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಪ್ರಕಟವಾಗುವಂಥದ್ದು ಏನಾಗಿದೆ? ಅದು ಜ್ಞಾನ, ರೆವಲೇಷನ್. ಅದು ನೀವು ಹಿಡಿಬೇಕು. ನೀನು ಅದನ್ನು ಹಿಡಿದರೆ ಅದು ನಿನ್ನನ್ನು ಹಿಡಿಯುತ್ತದೆ, ಕಾಪಾಡುತ್ತದೆ. ನೀನು ಬಿಡದಿದ್ದರೆ ಅದು ನಿನ್ನನ್ನು ಬಿಡುವುದಿಲ್ಲ.
ನೀನು ದೇವರ ವಾಕ್ಯ ನನಗೆ ಬೇಡಪ್ಪ, ಐ ರಿಜೆಕ್ಟ್ ಅಂತ ಹೇಳಿದರೆ, ದೇವರು ಹೇಳ್ತಾರೆ ನಾನು ರಿಜೆಕ್ಟ್ ಮಾಡ್ತೇನೆ, ನಾನು ರಿಜೆಕ್ಟ್ ಮಾಡ್ತೇನೆ. ನೀನು ನನ್ನನ್ನು ಹಿಡಿದರೆ ನಾನು ನಿನ್ನ ಹಿಡಿತೇನೆ, ನೀನು ನನ್ನ ರಿಜೆಕ್ಟ್ ಮಾಡಿದರೆ ನಾನು ನಿನ್ನ ರಿಜೆಕ್ಟ್ ಮಾಡುತ್ತೇನೆ. ನಾನು ಹೇಳುವುದಲ್ಲ, ಓದಿರಿ ಜ್ಞಾನೋಕ್ತಿ 1ನೇ ಅಧ್ಯಾಯ 23ನೇ ವಚನ, 1:23, 1:10 ಅಲ್ಲ. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳ್ರಿ, ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ನೆಕ್ಸ್ಟ್, ನಾನು ಕರೆದಾಗ ನೀವು ತಿರಸ್ಕರಿಸ್ತೀರಿ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಠವನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಳುಗಾಳಿಯಂತೆ ಅಪಾಯವು, ತೂಫಾನ್ನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು. ದೇವರು ಹೇಳುವುದು, ನಾನು ಸಹ ನಗ್ತೇನೆ, ನನಗೆ ಸಹ ನಗಲಿಕ್ಕೆ ಗೊತ್ತುಂಟು. ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ನೆಕ್ಸ್ಟ್, ಆಗ ಅವರು ನನಗೆ ಮೊರೆ ಇಟ್ಟರು, ನಾನು ಉತ್ತರ ಕೊಡೆನು, ನನ್ನನ್ನು ಆತುರದಿಂದ ಹುಡುಕಿದರು, ನಾನು ಕಾಣಿಸೇನು. ಯಾಕಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು. ನೆಕ್ಸ್ಟ್, ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ನೆಕ್ಸ್ಟ್, ಆದ್ದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣಬೇಕಾಗುವುದು. ನೆಕ್ಸ್ಟ್, ಮೂಢರು ತಮ್ಮ ಉದಾಸೀನದಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶ. ಹೆಂಗೆ ಚಿಂತೆಲ್ಲ ಇಜ್ಜಿ ಟಕ್ಕ ನಾಶವಾಗುವರು. ನೆಕ್ಸ್ಟ್, ನನ್ನ ಮಾತಿಗೆ ಕಿವಿ ಕೊಡುವನಾದರೂ, ಕಮಲ್ ಹೇಳ್ರಿ, ನನ್ನ ಮಾತಿಗೆ, ಎಲ್ಲರೂ ಹೇಳ್ರಿ, ನನ್ನ ಮಾತಿಗೆ ಕಿವಿ ಕೊಡುವನಾದರೂ ಸ್ವಸ್ಥವಾಗಿರುತ್ತಾ ಆರೋಗ್ಯವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವವನು ಎಂಬುದೇ. ಹಲೋ, ಬೈಬಲ್ ಹೇಳ್ತೇನೆ, ನನ್ನ ಮಾತಿಗೆ ಕಿವಿ ಕೊಡುವವನಾದರೂ, ಕಮಲ್ ಹೇಳ್ರಿ, ನನ್ನ ಮಾತಿಗೆ ಕಿವಿ ಕೊಡುವವನಾದರೂ ಸ್ವಸ್ಥವಾಗಿರುತ್ತಾ ಆರೋಗ್ಯದಲ್ಲಿರುತ್ತಾ ಸಮಾಧಾನದಲ್ಲಿರುತ್ತಾ ಯಾವ ಕೇಡಿಗೆ ಯಾವ ಉಪದ್ರಕ್ಕೆ ಭಯಪಡದೆ ಸುರಕ್ಷಿತನಾಗಿರುವನೆಂಬುದೇ. ಆತನ ವಾಕ್ಯವು ನಮಗೆ ಕೇಡಿಯೂ ಗುರಾಣಿಯೂ ಆಗಿದೆ. ಹಲ್ಲೆಲೂಯ. ಆತನ ವಾಕ್ಯ ನಿಮ್ಮ ಹೃದಯದಲ್ಲಿ ಇರುವುದಾದರೆ ಅದು ನಿಮಗೆ ಗುರಾಣಿಯಾಗಿ ನಿಲ್ಲುತ್ತದೆ. ಆತನ ಸತ್ಯತೆ ನಿಮಗೆ ಕೇಡಿಯವು ಗುರಾಣಿ. ಸತ್ಯ ಅಂದರೆ ಏನು? ವಾಕ್ಯ, ದ ವರ್ಡ್ ಇನ್ ಯುವರ್ ಸ್ಪಿರಿಟ್. ಆ ಅಜ್ಜಿಯ ಒಳಗೆ ಏನಿತ್ತು? ಆ ಅಜ್ಜಿಯ ಒಳಗೆ ವಾಕ್ಯ ಇತ್ತು. ವಾಕ್ಯದಲ್ಲಿ ಯಾಕೆ ನೆಲೆಗೊಂಡರು? ವಾಕ್ಯದಲ್ಲಿ ನೆಲೆಗೊಳ್ಳುವುದಂದ್ರೆ ದೇವರಲ್ಲಿ ನೆಲೆಗೊಳ್ಳುವುದು, ರೈಟ್? ವಾಕ್ಯದಲ್ಲಿ ನೆಲೆಗೊಳ್ಳುವುದಂದ್ರೆ ನಿನ್ನ ಕಾನ್ಫಿಡೆನ್ಸ್ ನಿನ್ನ ಮೇಲೆ ಹಾಕುವುದಲ್ಲ, ನಿನ್ನ ಕಾನ್ಫಿಡೆನ್ಸ್ ಅನ್ನು ದೇವರ ಮೇಲೆ ಹಾಕುವಂಥದ್ದು. ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ರೈಟ್? ನಿಮ್ಮನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರೆ ಮಾಡುವುದಿಲ್ಲ. ಆತನು ಎಚ್ಚರವಾಗಿದ್ದಾನೆ. ಹಿ ಲವ್ಸ್ ಯು ಸೋ ಮಚ್. ಆತನು ನಿಮ್ಮ ಮಕ್ಕಳನ್ನು ಕಾಪಾಡುತ್ತಾನೆ, ನಿಮ್ಮ ಆಪ್ತರನ್ನು ಕಾಪಾಡುತ್ತಾನೆ. ವೇರ್ ಎವರ್ ಯು ಗೋ ಹಿ ವಿಲ್ ಪ್ರೊಟೆಕ್ಟ್ ಯು. ವಾರ್ ಈಸ್ ನಾಟ್ ನ್ಯಾಚುರಲ್, ಗೊತ್ತಾ ನಿಮಗೆ? ವಾರ್ ಈಸ್ ನಾಟ್ ನ್ಯಾಚುರಲ್. ನಮಗೆ ಕಾಣುವಂಥದ್ದು ಇರಾಕ್, ಇಸ್ರಾಯಲ್, ರೈಟ್, ಅಮೇರಿಕಾ, ಇಟ್ ಇಸ್ ನಾಟ್ ನ್ಯಾಚುರಲ್, ಇಟ್ ಇಸ್ ಸ್ಪಿರಿಚುವಲ್. ಯಾವಾಗಲೂ ನಿಮಗೆ ಗೊತ್ತಿರಲಿ, ಆತ್ಮಿಕವಾದುದಿದು. ಪಾಸ್ಟರ್ ಜೋಸೆಫ್ ಅವರು ಮಾತಾಡ್ತಾ ಇದ್ದರು, ಆರಾಧನೆ ಮಾಡಿದಾಗ ಕೈ ಮೇಲೆ ಹಾಕಿ ಅಂತ. ಸಿಸ್ಟರ್ ಕೈ ಮೇಲೆ ಹಾಕಿ ಅಂತ ಹೇಳ್ತಿರುವಾಗ, ಮೊನ್ನೆ ಶುಕ್ರವಾರ ದಿವಸ, ಮೊನ್ನೆ ಅಲ್ಲ ಅದರ ಮೊದಲು, ಕೈ ಮೇಲೆ ಹಾಕುವಾಗ ಹಾಕಿದಳು. ಹಾಕಿದ ಕೂಡಲೇ ಹೀಲಿಂಗ್ ಆಯಿತು. ಅವರು ಪ್ರೊಫೆಟಿಕ್ ಮಾತಾಡ್ತಾರೆ. ಈ ಟೆಸ್ಟಮನಿ ಅವ್ರಿಗೆ ಗೊತ್ತಿಲ್ಲ, ಅವರು ಪ್ರೊಫೆಟಿಕ್ ಮಾತಾಡ್ತಾ ಇದ್ದಾರೆ, ರೈಟ್? ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದಾರೆ, ನಾನು ಮೆಸೇಜ್ ಕೇಳ್ತೇನೆ. ಕೈ ಮೇಲೆ ಕೈ ನೋವಿದ್ದರೆ ಪ್ರೇಯರ್ ಮಾಡು, ಅಲ್ಲಿ ಪ್ರೇ ಫಾರ್ ಯು, ರೈಟ್? ನೆವ ಕೊಡಬೇಡಿ, ನೆವ ಕೊಡಬೇಡ್ರಿ. ದೇವರಿಗೋಸ್ಕರ ನಿಮ್ಮ ಕೈಗಳನ್ನು ಎತ್ತುವಾಗ ದೇವರು ನಿಮ್ಮ ಕೈಗಳನ್ನು ಬಲಪಡಿಸ್ತಾನೆ. ಸರಿ ಇಲ್ಲದ ಕೈಗಳು ಸರಿಯಾಗುತ್ತವೆ, ಸ್ವಸ್ಥತೆ ಇಲ್ಲದ ಕೈಗಳು ಸ್ವಸ್ಥ ಹೊಂದುತ್ತವೆ, ಚುರುಕಿಲ್ಲದ ಕೈಗಳು ಚುರುಕಾಗುತ್ತವೆ. ನೀವು ಕೈಗಳನ್ನು ಎತ್ತುವಂಥದ್ದು ಆತನಿಗೆ ಸಂಧ್ಯಾ ನೈವೇದ್ಯವಾಗಿ ಸಮರ್ಪಣೆ ಆಗುತ್ತದೆ. ಇಟ್ ಇಸ್ ಆಕ್ಟ್ ಆಫ್ ವರ್ಷಿಪ್. ಆತನಿಗೆ ಯಜ್ಞವಾಗಿ ಸಮರ್ಪಣೆ ಆಗ್ತದೆ.
ಯಜ್ಞದಲ್ಲಿ ಏನು ಬರುತ್ತವೆ ನಿಮಗೆ ಗೊತ್ತಾ? ಯಜ್ಞ ಮಾಡುತ್ತಿರುವಾಗ ಹೆಚ್ಚಿನ ದೇವದೂತರು ಆ್ಯಡ್ ಆಗುತ್ತಾರೆ. ನಿಮಗೆ ಗೊತ್ತಾ? ಅಬ್ರಾಮನು ಫಸ್ಟ್ ಟೈಮ್ ಯಜ್ಞವನ್ನು ಸಮರ್ಪಿಸಿದ. ಯಜ್ಞವನ್ನು ಸಮರ್ಪಿಸಿದಾಗ ಪರಲೋಕವು ತೆರೆಯಲ್ಪಟ್ಟಿದ್ದು. ದೇವದೂತರು ಏರುತ್ತಾ ಇಳಿಯುತ್ತಾ ಏರುತ್ತಾ ಇಳಿಯುತ್ತಾ ಇರಲಿಕ್ಕೆ ಪ್ರಾರಂಭವಾದರು. ಎಷ್ಟೋ ವರ್ಷದ ನಂತರ ಅವನ ಮೊಮ್ಮಗ ಯಾಕೋಬ ತನ್ನ ತಂದೆಯ ಮನೆಯನ್ನು ಬಿಟ್ಟು ಒಂದು ಕೋಲು, ಒಂದು ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ದಾರಿಯಲ್ಲಿ ಹೋಗುತ್ತಿರುವಾಗ ಕತ್ತಲೆ ಆಗ್ತದೆ. ಕತ್ತಲೆ ಆಗುತ್ತಿರುವಾಗ ಅಲ್ಲೊಂದು ಕಲ್ಲಿತ್ತು. ಆ ಕಲ್ಲಿನ ಮೇಲೆ ಆತನ ತಲೆದಿಂಬನ್ನು ಮಾಡಿ ಮಲಗಿದಾಗ ಅವನಿಗೆ ಕನಸು ಬಿತ್ತು. ದೇವದೂತರು ಏರುತ್ತಾ ಇಳಿಯುತ್ತಾ ಏರುತ್ತಾ ಇಳಿಯುತ್ತಾ ಇದ್ದಾರೆ. ಓ, ಇದು ದೇವರ ಮನೆ, ಇದು ದೇವರ ಸ್ಥಳ. ಓ, ನನಗೆ ತಿಳಿಯದೆ ಹೋಯ್ತಲ್ಲ, ನನ್ನ ಸೆನ್ಸ್ ನಾಲೆಜ್ಗೆ ಗೊತ್ತಾಗದೆ ಹೋಯ್ತಲ್ಲ. ಯಾಕೆ? ಆ ಕಲ್ಲು ಬೇರೆ ಯಾವುದಲ್ಲ, ಅವನ ಅಜ್ಜ ಎಷ್ಟೋ ವರ್ಷಗಳ ಹಿಂದೆ ಫಸ್ಟ್ ಆರಾಧನೆ ಮಾಡಿತ್ತು, ಯಜ್ಞವನ್ನು ಸಮರ್ಪಣೆ ಮಾಡಿತ್ತು. ಹಳೆ ಒಡಂಬಡಿಕೆಯಲ್ಲಿ ಆದಾಮನ ಪಾಪದಿಂದ ಕೇವಲ ಪಾಪ ಆದದಲ್ಲ, ಪಾಪದಿಂದ ಪರಲೋಕ ಮತ್ತು ಭೂಲೋಕಕ್ಕೆ ಒಂದು ಕತ್ತಲೆ ತುಂಬಿತ್ತು. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದೊಡ್ಡ ಸಂಗತಿ ಆಯಿತು, ಗೊತ್ತಾ ನಿಮಗೆ? ಏನಾದರೂ ದೇವರ ವಿಸಿಟೇಷನ್ ಆಗಬೇಕಾದ್ರೆ ಅವ್ರು ಏನಾದರೂ ಮಾಡಬೇಕು. ಆಗೇನಾಯಿತು? ಪೋರ್ಟಲ್ ಓಪನ್ ಆಯಿತು ಅಲ್ಲಿ. ಇವತ್ತು ನೀವು ದೇವರ ಮಕ್ಕಳು. ದೇವರ ವಾಕ್ಯ ಏನು ಇನ್ಸ್ಟ್ರಕ್ಷನ್ ಕೊಡುತ್ತದೆ ಅದನ್ನು ನೀವು ಮಾಡಿದಾಗ ಆತ್ಮಿಕ ಲೋಕದಲ್ಲಿ ಆ್ಯಡಿಂಗ್ ಮೋರ್ ಏಂಜಲ್. ನಿಮಗೆ ಗೊತ್ತಾ? ಲೋಕದವರು ಯಜ್ಞವನ್ನು ಸಮರ್ಪಿಸ್ತಾರೆ. ಪೌಲ ಹೇಳ್ತಾನೆ ಅದು ದೇವರಿಗಲ್ಲ. ಯಾರಿಗೆ? ಮೋರ್ ಡಿಮನ್ಸ್ ಆ್ಯಡ್ ಆಗುತ್ತಾರೆ. ಹೆಚ್ಚು ದುರಾತ್ಮಗಳು ಸೇರಿಸಲ್ಪಡುತ್ತಾರೆ. ನಾವು ಕೈ ಎತ್ತಿ ಆರಾಧನೆ ಮಾಡುವಾಗ ಅಥವಾ ದೇವರ ವಾಕ್ಯ ಏನು ಹೇಳ್ತೇವೆ ಅದನ್ನು ಮಾಡುವಾಗ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ನಮ್ಮ ಜೀವಿತದಲ್ಲಿ ಇನ್ಕ್ರೀಸ್ ಆಗುತ್ತದೆ. ಅನೇಕ ನಿಮ್ಮ ಸಮಸ್ಯೆಗಳು ಸಡನ್ಲಿ ಚೇಂಜ್ ಆಗುತ್ತವೆ. ನೀವು ಕೈಗಳನ್ನು ಎತ್ತಿ ಎಲ್ಲವನ್ನು ಮರೆತು ಆರಾಧನೆ ಮಾಡುವಾಗ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗ್ತದೆ, ನಿಮ್ಮ ಬಿಸ್ನೆಸ್ಸಲ್ಲಿ ಬದಲಾವಣೆ ಆಗ್ತದೆ, ನಿಮ್ಮ ಸೇವೆಯಲ್ಲಿ ಬದಲಾವಣೆ ಆಗ್ತದೆ, ನಿಮ್ಮ ಕುಟುಂಬದಲ್ಲಿ ಬದಲಾವಣೆ ಆಗ್ತದೆ, ಮಕ್ಕಳ ಜೀವಿತದಲ್ಲಿ ಬದಲಾವಣೆ ಆಗ್ತದೆ, ನಿಮ್ಮ ಪ್ರಯಾಣದ ವಿಷಯದಲ್ಲಿ ಬದಲಾವಣೆ ಆಗುತ್ತದೆ, ನಿಮ್ಮ ಸುತ್ತಮುತ್ತಲು ಬದಲಾವಣೆ ಆಗ್ತದೆ. ಯಾಕೆ? ಸ್ಪಿರಿಚುವಲಿ ದೇವದೂತರು ಆ್ಯಡ್ ಆಗುತ್ತಾರೆ. ದೇವದೂತರು ನಿಮ್ಮ ಸೇವೆಗೆ ಬರುತ್ತಾರೆ. ದುರಾತ್ಮನು ಏನೆಲ್ಲ ಹಿಡಿದಿಟ್ಟಿದಾನೋ ಅದೆಲ್ಲ ಮುರಿಯಲ್ಪಡುತ್ತದೆ. ಅಮಲೇಕಿಯರು ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಯಾರಿಗೆ? ಇಸ್ರಾಯೇಲರಿಗೆ. ಅಮಲೇಕಿಯರು ಬೇರೆ ಯಾರಲ್ಲ, ಬ್ಲಡ್ ರಿಲೇಟಿವ್. ಎಸಾವನ ಸಂತತಿಯವರು. ಎಸಾವನ ಮೊಮ್ಮಗನ ಅಮಲೇಕಿಯ, ರೈಟ್? ಈ ಅಮಲೇಕಿಯನ ಸಂತತಿ, ದೇ ಆರ್ ಬ್ರದರ್ಸ್. ಬಟ್ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೋಗುವಾಗ ಜಸ್ಟ್ ಅವರ ಹತ್ರ ಕೇಳಿದ್ರು, ನಮಗೆ ಸ್ವಲ್ಪ ದಾರಿ ಕೊಡಿ. ಆಗುದಿಲ್ಲ ಅಂತ ಹೇಳಿದ್ರು. ಕಡೆಗೆ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದಾಗ ಏನಾಯಿತು? ಮೋಶೆ ಕೈಗಳನ್ನು ಎತ್ತಿದ. ಮೋಶೆ ಕೈಗಳನ್ನು ಎತ್ತಿದಾಗ ಬೈಬಲ್ ಹೇಳ್ತದೆ ಇಸ್ರಾಯೇಲರು ಬಲಗೊಂಡರು. ದ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ರಿಲೀಸ್ ಆಯ್ತು ಅವರಿಗೆ. ಆಗ ಆರೋನ ಮತ್ತು ಹುರ್ರಾಯ್ತು. ಅವರು ಅಬ್ಸರ್ವ್ ಮಾಡಿದ್ರು, ಇವನಿಗೆ ಕೈ ಬಚ್ಚುತ್ತದೆ ಅಂತ ಸ್ವಲ್ಪ ಕೈ ಕೆಳಗೆ ಮಾಡಿದ, ಇಮಿಡಿಯೇಟ್ಲಿ ಅಮಲೇಕಿಯರು ಬಲಗೊಳ್ತಾ ಇದ್ದಾರೆ. ದಿಸ್ ನಾಟ್ ಎ ನ್ಯಾಚುರಲ್, ದಿಸ್ ನಾಟ್ ಎ ನ್ಯಾಚುರಲ್, ಸ್ಪಿರಿಚುವಲ್. ಸ್ಪಿರಿಚುವಲ್ ಡಿಮಾನಿಕ್ ಇನ್ಫ್ಲುಯೆನ್ಸ್ ಅಮಲೇಕಿಯರಿಗೆ ಹೆಚ್ಚಾಗ್ತಾ ಉಂಟು. ಆಗ ಅವನು ಅರ್ಥ ಮಾಡಿಕೊಂಡ್ರು. ಹುರ್ರ ಮತ್ತೆ ಆರೋಣ ಒಂದು ಕಲ್ಲಿನ ಮೇಲೆ ಕೂತ್ಕೊಳ್ಳಿಸಿ ಅವರ ಕೈಗಳನ್ನು, ಮೋಶೆಯ ಕೈಗಳನ್ನು ಎತ್ತಿ ಹಿಡಿದರು. ಹಲ್ಲೆಲೂಯ. ಎಲ್ಲಿವರೆಗೆ? ಯುದ್ಧ ವಿನ್ ಆಗುವವರೆಗೆ. ಸ್ಪಿರಿಚುವಲಿ ನೀವು ವಿನ್ ಆದರೆ ನ್ಯಾಚುರಲ್ ನೀವು ಫ್ರೀಡಮ್ ಅಲ್ಲಿ ನಡೆಯುತ್ತೀರಿ. ಈ ವಾರ್ ಆಗ್ತಾ ಇದೆ. ವಿ ನೀಡ್ ಟು ಪ್ರೇ. ದಿಸ್ ಇಸ್ ಅವರ್ ಟೈಮ್, ದಿಸ್ ಅ ಚರ್ಚ್ ಟೈಮ್. ಈಗ ಅಥಾರಿಟಿಯನ್ನು ದೇವರು ನೆಬೂಕದ್ನೆಚ್ಚರಿಗೆ ಕೊಡಲಿಲ್ಲ, ಅಥಾರಿಟಿಯನ್ನು ಮೇದ್ಯ ಪರ್ಸರಿಗೆ ಕೊಡಲಿಲ್ಲ, ಈಗ ಅಥಾರಿಟಿಯನ್ನು ದೇವರು ಗ್ರೀಕರಿಗೆ ಕೊಡಲಿಲ್ಲ, ಈಗ ಅಥಾರಿಟಿಯನ್ನು ರೋಮನ್ ಎಂಪೈರಿಗೆ ಕೊಡಲಿಲ್ಲ. ಈಗ ಅಥಾರಿಟಿಯನ್ನು ದೇವರು
ಸಭೆಗೆ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಹೇಳಿದ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಗವರ್ಮೆಂಟ್ ಇಸ್ ಇನ್ ಶೋಲ್ಡರ್. ಆತನ ಶೋಲ್ಡರ್ ಯಾರು? ಆತನ ಶೋಲ್ಡರ್ ಸಭೆ. ಯು ಆರ್. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು, ನಾವು ಡಿಕ್ಲೇರ್ ಮಾಡಬೇಕು ಪೀಸ್. ಯಾಕಂದ್ರೆ ಎಲ್ಲ ಕಂಟ್ರಿಗಳಲ್ಲಿ ದೇವ ಜನರಿದ್ದಾರೆ. ಈಗ ನಾವು ಪರ್ಟಿಕ್ಯುಲರ್ ಕಂಟ್ರಿ ನೋಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲ ದೇಶಗಳಲ್ಲಿ ದೇವ ಜನರಿದ್ದಾರೆ. ದೇವ ಜನರು ಮಾತ್ರ ಇರುವುದಲ್ಲ, ದೇವರ ಚಿತ್ತ ಏನು? ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಯಾರು ಕೂಡ ಯೇಸು ಇಲ್ಲದೆ ಲೋಕವನ್ನು ಬಿಟ್ಟು ನರಕಕ್ಕೆ ಹೋಗುವುದಲ್ಲ. ನರಕ ಎಂಬುದು 4 ದಿನದಲ್ಲ. ನರಕ ಎಂಬುದು ಯುಗ ಯುಗಾಂತರಗಳಲ್ಲಿ ಉರಿಯುವಂತಹದ್ದು. ಮನುಷ್ಯನು ಯುಗ ಯುಗಾಂತರಗಳಲ್ಲಿ ಇರುತ್ತಾನೆ. ಇಟರ್ನಿಟಿ ನೀನು ಎಲ್ಲಿ ಸ್ಪೆಂಡ್ ಮಾಡುತ್ತಿ? ಒಂದು ವೇಳೆ ಒಬ್ಬ ವ್ಯಕ್ತಿ ದೇಹವನ್ನು ಬಿಟ್ಟು ಹೋದ ಅಂತ ಹೇಳಿದ್ರೆ ಅವನು ಯುಗ ಯುಗಾಂತರಗಳಲ್ಲಿ ಇರುತ್ತಾನೆ, ಯಾತನೆಯ ಸ್ಥಳದಲ್ಲಿ. ಈ ಭೂಲೋಕದಲ್ಲಿ ನಮಗೆ ಒಂದು ಚಾನ್ಸ್ ಕೊಡಲ್ಪಟ್ಟಿದೆ, ಒಂದು ಚಾನ್ಸ್ ಕೊಡಲ್ಪಟ್ಟಿದೆ. ಈ ದೇಹದಲ್ಲಿ ಇರುವಾಗ ಯೇಸು ಕ್ರಿಸ್ತನು ಏನೆಲ್ಲ ಮಾಡಬೇಕು ಎಲ್ಲವನ್ನು ಆತನು ಫಿನಿಶ್ ಮಾಡಿದ್ದಾನೆ. ನಮ್ಮ ಎಲ್ಲರ ಪಾಪಗಳನ್ನು ಆತನು ಕ್ರೂಜೆಯ ಮೇಲೆ ಕೊಂಡು ಹೋಗಿದ್ದಾನೆ. ಆತನು ರಕ್ತವನ್ನು ಸುರಿಸಿದ್ದಾನೆ. ಆತನು ಹೂಣಲ್ಪಟ್ಟಿದ್ದಾನೆ, ಪುನರುತ್ಥನಾಗಿದ್ದಾನೆ. ಹಾಗಾದ್ರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಬೇಕು. ಅದು ಅವರ ಇಂಡಿವಿಜುವಲ್ ಡಿಸಿಷನ್. ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು. ಬಟ್ ನೀವು ಪ್ರಾರ್ಥನೆ ಮಾಡಿದಾಗ ಆ ಒಂದು ಬ್ಯಾರಿಯರ್ಗಳು, ಅಡೆತಡೆಗಳು ಮುರಿಯಲ್ಪಡುತ್ತವೆ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಅವರಿಗೆ ಕನೆಕ್ಟ್ ಆಗಿ ಕ್ರಿಸ್ತನ ಪ್ರೀತಿಯನ್ನು ಮಾತಾಡುತ್ತಾರೆ. ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ರಕ್ಷಣೆ ಹೊಂದುತ್ತಾರೆ. ಬಟ್ ಯೇಸುವನ್ನು ಅಂಗೀಕಾರ ಮಾಡಿದ ವ್ಯಕ್ತಿ ನೀವು ಸಾಧಾರಣವಾದವರಲ್ಲ, ನೀವು ನಿತ್ಯತ್ವಕ್ಕೆ ಆತನೊಟ್ಟಿಗೆ ಜೀವಿಸುವವರು. ಸಡನ್ಲಿ ಯೇಸು ಕ್ರಿಸ್ತನ ರಹಸ್ಯ ಬರೋಣ, ಎನಿ ಟೈಮ್ ಬರ್ಬೋದು. ರ್ಯಾಪ್ಚರ್ ಆದ ನಂತರ 7 years ಕ್ರಿಸ್ತ ವಿರೋಧಿ ರೂಲ್ ಮಾಡುತ್ತಾನೆ. 3.5 ವರ್ಷ ಸಂಕಟಕಾಲ, 3.5 ವರ್ಷ ಮಹಾ ಸಂಕಟಕಾಲ. ಅದರ ನಂತರ 1,000 ವರ್ಷ ನಾವು ಕ್ರಿಸ್ತನೊಡನೆ ಭೂಲೋಕದಲ್ಲಿ ಆಳುವರಾಗಿದ್ದೇವೆ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್. ಆನಂತರ ಜಡ್ಜ್ಮೆಂಟ್, ಆನಂತರ ನೂತನ ಭೂಮಿ ಆಕಾಶಗಳನ್ನು ಆತನುಂಟು ಮಾಡುತ್ತಾನೆ. ಪೇತ್ರನು ಬರೆದಿದ್ದಾನೆ, ಯೆಶಾಯನ ಗ್ರಂಥದಲ್ಲಿದೆ, ಪ್ರಕಟಣೆ ಗ್ರಂಥದಲ್ಲಿದೆ. ಆ ಭೂಮಿಯಲ್ಲಿ ನೀವು ಯುಗ ಯುಗಾಂತರಕ್ಕೆ ಇರುತ್ತೀರಿ. ನಿಮ್ಮ ಮುಂದೆ ಹೋಗುವವರ, ಹಿಂದೆ ಹೋಗುವವರ, ದಿಸ್ ಇಸ್ ಯೋರ್ ಫ್ಯೂಚರ್. ದಿಸ್ ಇಸ್ ಯೋರ್ ಫ್ಯೂಚರ್. ಕಮಾನ್, ಪಕ್ಕದ ಇದು ನಿಮ್ಮ ಭವಿಷ್ಯ, ಇದು ನಿಮ್ಮ ಭವಿಷ್ಯ. ನೀವು ಅನಿಸ್ಬೇಡ್ರಿ ನಾನು ಒಂದಿನ ಎಂಡ್ ಆಗ್ತೇನೆ, ಕೊಮದಲ್ಲಿ ಹೋಗ್ತೇನೆ, ಮಲಗ್ತೇನೆ. ನೋ, ಯುಗ ಯುಗಾಂತರಕ್ಕೆ ನೀವು ಇರುತ್ತೀರಿ. ನಿಮ್ಮ ಯುಗ ಯುಗಾಂತರಕ್ಕೆ ಇರುತ್ತೀರಿ. ನಿಮ್ಮ ಇಟರ್ನಿಟಿ, ನಿಮ್ಮ ನಿತ್ಯತ್ವವನ್ನು ನೀವು ಎಲ್ಲಿ ಸ್ಪೆಂಡ್ ಮಾಡುತ್ತೀರಿ? ಮೋಶೆ ಹೇಳ್ತಾನೆ, ಅವನಿಗೆ ಐಗುಪ್ತ ದೇಶದ ಸರ್ವಾಧಿಕಾರಿ ಆಗುವಂಥ ಎಲ್ಲ ಚಾನ್ಸುಗಳು ಅವನಿಗಿದ್ದವು, ಅರಸನಾಗುವಂಥ. ಹಿ ವಾಸ್ ಎಜುಕೇಟೆಡ್, ಹಿ ವಾಸ್ ಸ್ಮಾರ್ಟ್, ಹಿ ವಾಸ್ ಆಕ್ಟಿವ್. ನೋ, ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ದೇವ ಜನರೊಟ್ಟಿಗೆ ಸ್ವಲ್ಪ ಹೊತ್ತು ಬಾಧೆಯನ್ನು ಅನುಭವಿಸಿ, ಕ್ರಿಸ್ತನ ನಿಮಿತ್ತ ಬಾಧೆಯನ್ನು ಅನುಭವಿಸಿ ಒಳ್ಳೆಯದೆಂದು ತೀರ್ಮಾನ ಮಾಡಿದನು. ಯಾಕೆ? ಮುಂದಿನ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು, ಇಟರ್ನಿಟಿಯ ಮೇಲೆ ಆತನು ಕಣ್ಣಿಟ್ಟಿದ್ದನು, ನಿತ್ಯತ್ವದ ಮೇಲೆ ಕಣ್ಣಿಟ್ಟಿದ್ದನು, ಯೇಸುನ ಮೇಲೆ ಆತನು ಕಣ್ಣಿಟ್ಟಿದ್ದನು. ಈ ಯೇಸು ನನಗೋಸ್ಕರ ಬರುತ್ತಾನೆ. ಯಾವಾಗ? 1,500 ವರ್ಷಗಳ ಹಿಂದೆ ಅವನು ಮಾತಾಡ್ತಾ ಇದ್ದಾನೆ. ಮೋರ್ ದೆನ್ 1,500 years. ಕ್ರಿಸ್ತನು ಬರುವಕ್ಕಿಂತ ಮುಂಚೆ ಕ್ರಿಸ್ತನ ಬಗ್ಗೆ ಆತನು ಮಾತಾಡ್ತಾ ಇದ್ದಾನೆ. ಅಬ್ರಹಾಮನು ಕ್ರಿಸ್ತನ ಬಗ್ಗೆ ಮಾತಾಡುತ್ತಾನೆ. ಯೇಸು ಸ್ವಾಮಿ ಹೇಳಿದ, ಅಬ್ರಹಾಮನು ನನ್ನ ದಿನವನ್ನು ನೋಡಿನೆಂದು ಸಂತೋಷಗೊಂಡನು, ನೋಡಿ ಸಂತೋಷಪಟ್ಟನು. ಹಲೋ. ಆದ್ದರಿಂದ ನೀವು ಯಾರು ರಕ್ಷಣೆ ಹೊಂದಿದ್ದೀರಿ ಅದು ಕೇವಲ ಅಂತ ಅನಿಸ್ಬೇಡ್ರಿ, ಕೇವಲ ಅಂತ ಅನಿಸ್ಬೇಡ್ರಿ. ಯಾವಾಗ ನಿಮಗೆ ಕ್ರಿಸ್ತನು ಮಾಡಿದ ಪ್ರೀತಿ ಅರ್ಥ ಆಯ್ತಾ, ನಿಮಗೆ ಯಾರ ಬಗ್ಗೆ ಕೈ ಭಾವನೆ ಬರುವುದಿಲ್ಲ.
ಯಾರು ಏನು ಹೇಳಿದರೂ ಕೈಭಾವನೆ ಬರುವುದಿಲ್ಲ. ಯಾರು ತಿರಸ್ಕಾರ ಮಾಡಿದ್ರು ನಿಮಗೆ ಕೈಭಾವನೆ ಬರುವುದಿಲ್ಲ. ಯಾರು ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡಿದ್ರು ಅದರ ಬಗ್ಗೆ ನೀವು ತಲೆ ಕೆಡಿಸ್ತಿಲ್ಲ. ಯು ನೋ ಹೂ ಯು ಆರ್, ಯು ನೋ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್ ಫಾರ್ ಯು. ಕ್ರಿಸ್ತ ನಿನಗೋಸ್ಕರ ಏನು ಮಾಡಿದ್ದಾನೆ. ಆತನ ಅವಮಾನವನ್ನು ಅಲಕ್ಷ್ಯ ಮಾಡಿದ್ದಾನೆ ನಿನಗೋಸ್ಕರ ಮತ್ತು ನನಗೋಸ್ಕರ. ಹಲ್ಲೆಲೂಯಾ. ಅದರಿಂದ ನಿಮ್ಮ ಜೀವಿತವನ್ನು ದೇವರ ಉದ್ದೇಶಕ್ಕೆ ಸಮರ್ಪಿಸಿರಿ. ದೇವರ ಉದ್ದೇಶಕ್ಕೆ ನಾವು ನಿತ್ಯತ್ವಕ್ಕೆ ಬಾಳುವರಾಗಿದೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಪ್ರಾರ್ಥನೆ ಮಾಡುವಂಥದ್ದು. ಏನು ವಾರ್ ನಡೀತಾ ಇದೆ, ದಿಸ್ ಇಸ್ ಅವರ್ ಟೈಮ್, ದಿಸ್ ಅ ಚರ್ಚ್ ಟೈಮ್. ಇದು ಸಭೆಯ ಕಾಲ. ಹೇಳ್ರಿ, ಇದು ಸಭೆಯ ಕಾಲ. ಹೇಳ್ರಿ, ಇದು ಸಭೆಯ ಕಾಲ. ಮೊನ್ನೆ ಟ್ರಂಪ್ ಅನೌನ್ಸ್ ಮಾಡಿದ. ಏನು ಅನೌನ್ಸ್ ಮಾಡಿದ? ಇರಾಕ್ಗೆ ಅವನ ಟಾರ್ಗೆಟ್ ಇತ್ತು ಯಾರ ಮೇಲೆ? ಇರಾಕ್ ಖಮೇನಿ. ಯಾರು ಅವನು? ಈಗ ನ್ಯೂಸ್ ಬರ್ತಾ ಇದೆ ಅವನು ಹೋಗಿದ್ದಾನಂತ. ರೈಟ್. ಅಲ್ಲೇ ಜನರಿಗೆ ಅವನು ಅನೌನ್ಸ್ ಮಾಡಿದ ಟ್ರಂಪ್. ಏನಂತ? ಇರಾಕಿನ ಜನರೇ, ನೀವು ಒಳ್ಳೆಯವರು, ನೀವು ಹೊರಗೆ ಬರಬೇಡ್ರಿ, ಪ್ರೊಟೆಕ್ಟ್ ಆಗಿರಿ. ನಮ್ಮ ಗುರಿ ಅಲ್ಲಿ. ಯಾಕೆ? ಭಯೋತ್ಪಾದನೆ ಸಂಗತಿಗಳು ನಡೀತಾ ಇವೆ. ಲೋಕಕ್ಕೆ ಇನ್ನೂ ಹಾನಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ, ದೇವರು ತಕ್ಕ ಕಾಲದಲ್ಲಿ ತಕ್ಕ ವ್ಯಕ್ತಿಯನ್ನು ದೇವರು ಎಬ್ಬಿಸ್ತಾನೆ. ಇದು ನಮಗೆ ಏನೋ ಅಂತ ಅನಿಸ್ಬೋದು, ನ್ಯಾಚುರಲ್, ಬಟ್ ಇಟ್ಸ್ ಸ್ಪಿರಿಚುವಲ್. ಹಲ್ಲೆಲೂಯಾ. ಸ್ಪಿರಿಚುವಲ್. ಎಕ್ಸಾಕ್ಟ್ಲಿ 28ಗೆ. ಬಟ್ ನಾವು ಪ್ರಾರ್ಥನೆ ಮಾಡುವ ಇಸ್ರಾಯೇಲ್ ನೇಷನ್ಗೋಸ್ಕರ, ನಾವು ಪ್ರಾರ್ಥನೆ ಮಾಡುವ ಅಮೇರಿಕಾ, ನಾವು ಪ್ರಾರ್ಥನೆ ಮಾಡುವ ಅಲ್ಲಿಯ ಇರಾನ್ನ ಜನರಿಗೋಸ್ಕರ. ಲೆಟ್ಸ್ ಪ್ರೇ. ನಿಮ್ಮ ಪ್ರಾರ್ಥನೆಯ ಮೂಲಕ ಅನೇಕರು ಪ್ರೊಟೆಕ್ಟ್ ಆಗುತ್ತಾರೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವದೂತರು ಹೋಗ್ತಾರೆ, ಅವರನ್ನು ಪ್ರೊಟೆಕ್ಟ್ ಮಾಡುತ್ತಾರೆ. ನಿಮ್ಮ ಪ್ರಾರ್ಥನೆ ನಿಮಿತ್ತ ಪ್ರೊಟೆಕ್ಟ್ ಆಗುತ್ತಾರೆ. ನೀನು ಜಲರಾಶಿಯಲ್ಲಿ ಹಾದು ಹೋಗುತ್ತಿರುವಾಗಲೂ, ನದಿಗಳನ್ನು ದಾಟುತ್ತಿರುವಾಗಲೂ ನಾನು ನಿನ್ನ ಜೊತೆಯಲ್ಲಿ ಇರುವೆನು. ರೈಟ್. ಅವುಗಳು ನಿನ್ನನ್ನು ಮುಳುಗಿಸುವವು. ಅಗ್ನಿಗೆ ನೀನು ಕಂದದಿರುವಿ, ಉರಿಯು ನಿನ್ನನ್ನು ದಹಿಸದು. ಯಾವುದೇ ಬಾಂಬ್ಗಳು, ಯಾವುದೇ ಗರ್ನಾಳುಗಳು ಆಳಲು ಆಗುವುದೇ ಇಲ್ಲ. ಹೇಳ್ರಿ, ಇದು ನಮ್ಮ ಸಮಯ. ಹೇಳ್ರಿ, ಇದು ಸಭೆಯ ಕಾಲ. ನಿಮ್ಮ ಕಾಲದಲ್ಲಿ ನಾನೊಂದು ಅದ್ಭುತ ಮಾಡುವೆನು. ಒಬ್ಬನು ಎಷ್ಟು ವಿವರಿಸಿದರೂ ನೀವು ಒಪ್ಪುವುದೇ ಇಲ್ಲ. ನಿಮ್ಮ ಕಾಲ ಇದು, ಸಭೆಯ ಕಾಲ. ಪಕ್ಕದವ್ರಿಗೆ ಹೇಳ್ರಿ, ಇದು ನಿಮ್ಮ ಕಾಲ. ಹೇಳ್ರಿ, ಇದು ಕ್ರಿಸ್ತನಲ್ಲಿ ನನ್ನ ಕಾಲ. ದಿಸ್ ಇಸ್ ಮೈ ಟೈಮ್, ದಿಸ್ ಇಸ್ ಮೈ ಸೀಸನ್, ದಿಸ್ ಇಸ್ ಮೈ ಆಪರ್ಚುನಿಟಿ, ದಿಸ್ ಇಸ್ ಮೈ ಟೈಮ್ ಟು ಪ್ರೇ, ದಿಸ್ ಇಸ್ ಮೈ ಟೈಮ್ ಟು ಡೊಮಿನಿಯನ್, ರೂಲ್. ಇದು ಸಭೆಯ ಕಾಲ. ಸಭೆ ಇರುವವರೆಗೆ ಅಧರ್ಮವು ಗುಪ್ತವಾಗಿ ಕೆಲಸ ಮಾಡ್ತಾ ಇದೆ. ಸಭೆ ಯಾವಾಗ ತೆಗೆಯಲ್ಪಡುತ್ತದೆ, ಆಗ ಅಧರ್ಮ ಸ್ವರೂಪನು ಬಯಲಿಗೆ ಬರುವನು. ಓದಿದ್ದೀರಾ? ಓದಿರಿ. 2 ಥೆಸಲೋನಿಕ 2:1 ಓದಿ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯ, ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡ್ರಿ. ನೆಕ್ಸ್ಟ್. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳ್ರಿ. ಯಾಕಂದರೆ ಮೊದಲು ಮೃತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ನೆಕ್ಸ್ಟ್. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನವಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಅಂದರೆ ಮೊದಲು ಹೇಳಿದ್ದಾನೆ ಅವನು. ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲಿ, ಅಪಾಯಿಂಟೆಡ್ ಟೈಮ್, ಹೇಳ್ರಿ, ಅಪಾಯಿಂಟೆಡ್ ಟೈಮ್. ಹಲೋ.
ಅಪಾಯಿಂಟೆಡ್ ಟೈಮ್, ನೇಮಕವಾದ ಸಮಯದಲ್ಲಿ. ಎಲ್ಲದಕ್ಕೊಂದು ಟೈಮ್ ಇದೆ. ಬಟ್ ಸೈತಾನನು ಇಲೀಗಲ್, ಅವನ ಅಕ್ರಮಗಾರ. ಅವನು ಚಾನ್ಸ್ ಸಿಕ್ಕಿದ್ರೆ ಸಮಯಕ್ಕೆ ಮುಂಚೆ ಬರುತ್ತಾನೆ. ಅವನು ಮಾತ್ರ ಪ್ರಶ್ನೆ ಹಾಕ್ತಾನೆ, ನೀನು ಸಮಯಕ್ಕೆ ಮುಂಚೆ ಬರಬಹುದಾ ಅಂತ. ಅವನ ಪಾರ್ಟ್ ಬರುವಾಗ, ಅವನ ಡಿಸ್ಟ್ರಾಕ್ಷನ್ ಬರುವಾಗ ಯೇಸುಗೆ ಕ್ವಶನ್ ಹಾಕಿದ, ನೀನು ಕಾಲಕ್ಕೆ ಮುಂಚೆ ನಮ್ಮನ್ನೇನು ಪೀಡಿಸಲಿಕ್ಕೆ ಬಂದಿದೆಯಾ? ಇದೇ ಸ್ಕ್ರಿಪ್ಚರ್ ಇಲ್ಲೇ ಇರಲಿ, 2:6 ಓದಿರಿ. 8 chapter 28, 8:28 ಮ್ಯಾಥ್ಯೂ. ಮತ್ತಾಯನ ಬರೆದ ಸುವಾರ್ತೆ. ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದ ಇಬ್ಬರು ಸಮಾಧಿಯ ಗವಿಗಳೊಳಗಿಂದ ಹೊರಟು ಆತನೆದುರಿಗೆ ಬಂದರು. ಅವು ಬಹು ಉಗ್ರರಾಗಿದ್ದರು. ಒಬ್ಬ ವ್ಯಕ್ತಿ ಉಗ್ರ ಆಗಲಿಕ್ಕೆ ಕಾರಣ ಏನು? ದುರಾತ್ಮಗಳು. ಉಗ್ರಗಾಮಿಗಳಿರ್ತಾರಲ್ಲ, ದಟ್ ನಾಟ್ ಎ ನ್ಯಾಚುರಲ್, ಇಟ್ ಇಸ್ ದ ಸ್ಪಿರಿಟ್ ಬಿಹೈಂಡ್ ದ್ಯಾಟ್. ಸಿ, ಯಾಕೆ ಅವರು ಉಗ್ರರಾಗಿದ್ದರು? ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು. ನೆಕ್ಸ್ಟ್, ಅವರು ದೇವರ ಮಗನೇ. ಜನರೆಲ್ಲ ಏನು ಹೇಳ್ತಾ ಇದ್ದಾರೆ? ಇವನು ಯೋಸೇಫನ ಮಗ, ಬಡಗಿಯ ಮಗ, ಮರಿಯಳ ಮಗ, ಇವನು ಬೈಬಲ್ ತಪ್ಪು ಬೋಧಿಸ್ತಾನೆ, ರೈಟ್? ಜನರನ್ನು ತಪ್ಪಾದ ಮಾರ್ಗಕ್ಕೆ ಕೊಂಡೋಗ್ತಾನೆ. ಬಟ್ ದವ್ವ ಕರೆಕ್ಟಾಗಿ ಹೇಳ್ತಾ ಇದೆ, ಇವನು ದೇವರ ಮಗ. ಹಲೋ, ದೇವರ ಮಗನೇ, ನಮ್ಮ ಗುಡವೇ ನಿನಗೆ ಯಾಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿ ಬಂದಿಯಾ ಎಂದು ಕೂಗಿದರು. ದಿಸ್ ಇಸ್ ಅವರ್ ಟೈಮ್, ಇದು ನಮ್ಮ ಸಮಯ. ನಾವು ಎಷ್ಟು ಪೀಡಿಸ್ಲಿಕ್ಕೆ ಆಗ್ತದೆ ಪೀಡಿಸ್ತೇವೆ. ನಮ್ಮ ಸಮಯ. ನೀವು ಯಾಕೆ ನಮ್ಮ ಸಮಯಕ್ಕಿಂತ ಮುಂಚೆ ನಿನ್ನ ಸಮಯ ಅಲ್ಲ ಇದು. ಯೇಸುವಿಗೆ ದುರಾತ್ಮಗಳು ಹೇಳ್ತಾ ಇದ್ದಾರೆ, ಯು ಆರ್ ಇಲೀಗಲ್, ಕಾಲಕ್ಕೆ ಮುಂಚೆ ಬಂದಿದ್ದಿ. ಇಲ್ಲಿ ಕೇಳ್ರಿ, ಯಾಕೆ ಅವರು ಹೇಳ್ತಾರಂತ ಹೇಳಿದ್ರೆ ಅವರಿಗೆ ಪ್ರಿನ್ಸಿಪಲ್ ಗೊತ್ತು. ಬಿಲೀವರ್ ರಿಲಿಜಿಯಸ್ ಮೆಂಟಾಲಿಟಿಯನ್ನು ಬಿಟ್ಟು ಹೊರಗೆ ಬರುವುದಿಲ್ಲ. ಯಾಕೆ ನಾವು ಫೇತ್ ಅನ್ನು ಯೂಸ್ ಮಾಡಬೇಕು, ಯಾಕೆ ನಾವು ವರ್ಡ್ ಅನ್ನು ಯೂಸ್ ಮಾಡಬೇಕು, ದಟ್ಸ್ ಆಲ್ ಪ್ರಿನ್ಸಿಪಲ್. ನಿನ್ನ ಬ್ಯಾಂಕಲ್ಲಿ ಹೋಗಿ ನಿನ್ನ ಹಣವನ್ನು ಇಟ್ಟಿದ್ದು, ಇಲ್ಲಿ ಕೇಳಿ, ಬ್ಯಾಂಕಲ್ಲಿ ನಿನ್ನ ಹಣವನ್ನು ಇಟ್ಟಿದ್ದು, ಬ್ಯಾಂಕ್ ನಿನ್ನ ಹಣವನ್ನು ಏನು ಮಾಡ್ತದೆ? ಪ್ರೊಟೆಕ್ಟ್ ಮಾಡ್ತದೆ. ಅದು ನಿನ್ನದೇ ಹಣ. ಈಗ ಬ್ಯಾಂಕಿಗೆ ಹೋಗಿ ಎಲ್ಲ ಕಾಸು ಕೊರಲೆ ಕೊಡ್ತಾರಾ? ಕಮಾನ್, ಕೊಡ್ತಾರಾ? ಏನು ಬುಡ್ಪಿನೇ ಇದ್ದು ಕೊರಲೆ ಇಲ್ಲ. ನೀನು ಕೂಗು, ಉಪವಾಸ ಮಾಡು, ಫಾಸ್ಟಿಂಗ್ ಮಾಡು, ನಿನ್ನದೇ ಹಣ, ನೀನು ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ? ಅದಕ್ಕೊಂದು ಪ್ರಿನ್ಸಿಪಲ್ ಇದೆ, ರೈಟ್? ನೀನು ಮಾಡಬೇಕು, ಚೆಕ್ ಬರೀಬೇಕು. ಚೆಕ್ ಬರೆದು ಪ್ರಾಪರ್ ಚಾನಲಲ್ಲಿ ಹೋಗಿ ನೀನು ಅದನ್ನು ಡ್ರಾ ಮಾಡಬೇಕು. ಅದು ನಿನ್ನದೇ ಇರಬಹುದು. ಅರ್ಥ ಆಗ್ತದಾ? ನೀನು ಅಲ್ಲಿ ಅಹಂಕಾರ ತೋರಿಸ್ತಾರೆ, ಯಾರು ಕೊಡುವುದಿಲ್ಲ. ಅರ್ಥ ಆಗ್ತದಾ? ಇದೇ ರೀತಿ ದೇವರ ಪ್ರಿನ್ಸಿಪಲ್ ಕೂಡ. ಅದಕ್ಕೆ ನಾವು ವಾಕ್ಯವನ್ನು ಕಲಿಯುವುದು. ಈ ಸಂಗತಿಗಳು ಹೇಗೆ ಬೇಗ ಕಲಿತಾರೆ, ರೈಟ್? ಪಂಚಾಯತ್ ವಿಷಯವಾಗಿ, ಬ್ಯಾಂಕಿನ ವಿಷಯವಾಗಿ, ಹಣದ ವಿಷಯವಾಗಿ ಈಸಿ ಕಲಿತಾರೆ. ಅದೇ ರೀತಿ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ನಿಮಗೆ ಅನುಗ್ರಹ ಮಾಡಿದ್ದಾನೆ. ಜನರು ಯಾಕೆ ಸಫರ್ ಆಗಿದ್ದಾರೆ? ಅವರಿಗೆ ಪ್ರಾಪರ್ ಚಾನಲ್ಗೆ ಹೋಗ್ಲಿಕ್ಕೆ ಎಂಕ ಹೊರಬಡ್ಚಿ ದೇವರು ಕೊರ್ಪರ ಕೊರಾಡು ಈ ಜನ ಚರ್ಚಿಗೆ ಬರಪೂಜೆ ದೇವರಿಗೆ ಸವಾಲು ಹಾಕುವರಿದ್ದಾರೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ನಮಗೆ ಒಂದು ಅದ್ಭುತ ತೋರಿಸು ಅಂತ ಹೇಳಿದಾಗ ಹೇಳಿ ಓದಿ, 16ನೇ ಅಧ್ಯಾಯದಲ್ಲಿ ಓದಿ, 16 ಚಾಪ್ಟರ್, ಮ್ಯಾಥ್ಯೂ ಚಾಪ್ಟರ್ 16 ಓದಿ. ನಾನು ಬೇಗ ಮುಗಿಸ್ತೇನೆ. ತರುವಾಯ ಫರಿಸೇಯರು ಸದ್ದುಕಾಯರು ಬಂದು ಆತನನ್ನು ಪರೀಕ್ಷಿಸಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆತನವರಿಗೆ, ಇಲ್ಲಿ ಕೇಳಿ, ಕರೆಕ್ಟಾಗಿ ಓದಿ, ಸಂಜೆಯ ವೇಳೆಯಲ್ಲಿ ನೀವು ಆಕಾಶವು ಕೆಂಪಾಗಿದೆ, ನಿರ್ಮಲ ದಿನ ಬರುವುದೆನ್ನುತ್ತೀರಿ. ಆಕಾಶವು ಸಂಜೆ ವೇಳೆಯಲ್ಲಿ ಏನಾಗಿದೆ? ಇಮ್ಮಿಡಿಯೇಟ್ಲಿ ನೀವು ಭವಿಷ್ಯ ನುಡಿತೀರಿ.
ಕಮಾನ್ ಇದ್ದೀರಾ ಇಲ್ಲಿ, ಇಮ್ಮಿಡಿಯೇಟ್ಲಿ ಭವಿಷ್ಯ ನುಡಿತಾರೆ. ಏನೇ ಇನಿ ನಿರ್ಮಲ ದಿನ ಬರ್ತದ ಅಂತ ಆಕಾಶ ಹೇಗೆ ಗೊತ್ತಾಯ್ತು? ಆಕಾಶ ನೋಡಿ ಕೆಂಪಾಗಿದೆ. ನೆಕ್ಸ್ಟ್, ಬೆಳಿಗ್ಗೆ ಆಕಾಶವು ಮೋಡ ಮುಚ್ಚಿಕೊಂಡು ಕೆಂಪಾಗಿದೆ, ಇವತ್ತು ಗಾಳಿ ಮಳೆ ಅನ್ನುತ್ತೀರಿ. ಅನ್ನುತ್ತೀರಿ ಅಲ್ಲವೇ? ಆಕಾಶದ ಸ್ಥಿತಿಯನ್ನು ನೋಡಿ ಇದು ಹೀಗೆ ಅದು ಹಾಗೆ ಅನ್ನುವುದಕ್ಕೆ ನಿಮಗೆ ಬಲ್ಲಿರಿ. ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿ, ಏನಾದರೂ ಜೋರು ಮಾಡಲಿಕ್ಕಿದೆ ಯೇಸು ಹತ್ರ ಕೇಳಿ. ಯೇಸು ಹೇಳಿದ್ದನ್ನು ನಿಮಗೆ ಹೇಳುವುದಷ್ಟೇ. ಯೇಸುವಿನ ಮಾತುಗಳನ್ನು ನೋಡಿ ಸ್ವಲ್ಪ, ಯೇಸು ಹೇಗೆ ಮಾತಾಡ್ತಾ ಇದ್ದಾನಂತ ಬಲ್ಲಿರಿ. ಆದರೆ ಈ ಕಾಲದ ಸೂಚನೆಗಳನ್ನು ತಿಳ್ಕೊಳ್ಳಾರ್ರಿ. ಅಂದರೆ ಸ್ಪಿರಿಚುವಲ್ ಸಂಗತಿಗಳು ನಿಮ್ಗೆ ಗೊತ್ತಿಲ್ಲ. ಯೇಸು ಯಾವಾಗ ಬರ್ತಾನಂತ ಹೇಳಿಲ್ಲ, ಸೂಚನೆಗಳನ್ನು ಕೊಟ್ಟಿದ್ದಾನೆ. ಸೂಚನೆಗಳನ್ನು ನೋಡಿ ನಾವು ಏನು ಮಾಡಬೇಕು? ಪ್ರೊಫೆಸೈಡ್ ಮಾಡಬೇಕು, ಹತ್ತಿರ ಇದೆ ಅಂತ. ನೆಕ್ಸ್ಟ್ ವ್ಯಭಿಚಾರಿ ಅಂತಿರುವ ಈ ಕೆಟ್ಟ ಸಂತತಿಯು, ಎಂಥ ಮಾತು! ತುಳುವಿನಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಮ್ಯಾಥ್ಯೂ 16:4 ಯೇಸು ಸ್ವಾಮಿ ತನ್ನ ಬಾಯಲ್ಲಿ ಹೇಳಿದ, ವ್ಯಭಿಚಾರಿಣಿ ಅಂತಿರುವ ಈ ಕೆಟ್ಟ ಸಂತತಿಯು ಸೂಚಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ, ಆದರೆ ಯೋನನಲ್ಲಿ ಯಾವುದು ಸೂಚಕಾರ್ಯವೇ ಹೊರತು ಬೇರೆ ಯಾವುದು ಇದಕ್ಕೆ ಸಿಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವರನ್ನು ಬಿಟ್ಟು ಹೋದನು. ಉಲ್ಟ ಮಾತಾಡಿದವರಿಗೆ ಉಲ್ಟವೇ ಉತ್ತರ ಕೊಡ್ತಿದ್ದ ಯೇಸು ಸ್ವಾಮಿ. ಹಲೋ, ನಮಗೆ ನಾವು ಓದಿದ್ದು ಹೇಗೆ? ಮಗನೇ ಹೇಳು. ಅದು ಪಿಕ್ಚರಲ್ಲಿ, ರೈಟ್? ಯೇಸು ದೇವಾಲಯಕ್ಕೆ ಹೋದ, ನೋಡುವಾಗ ಬಿಸ್ನೆಸ್ ನಡೀತಾ ಇದೆ. ಒಳ್ಳೆ ಚಾಬುಕ್ ಮಾಡಿದ, ಕೊರಡೆ ಮಾಡಿದ, ಅಲ್ಲಿ ಮೇಜುಗಳನ್ನು ಕೆಡವಿ ಬಿಟ್ಟ. ಹೇಗೆ ಆಗ್ಬೋದು? ಹೀಗಾದರೆ ವಾಟ್ಸಪ್ಪಲ್ಲಿ ಎಲ್ಲ ವೈರಲ್ ಆಗ್ತಿತ್ತು. ರೈಟ್? ದನ ಮನುಷ್ಯರನ್ನು ಎಲ್ಲವನ್ನು ಠಕ 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 ಕೊಟ್ಟು ಹೋದ, ಎಲ್ಲ ಕ್ಲೀನ್ ಮಾಡಿಬಿಟ್ಟ. ಭಾರಿ ಕೋಪಿಷ್ಟೆ ಯೇಸು, ಭಾರಿ ಕೋಪಿಷ್ಟೆ. ಎಲ್ಲ ಮೆಸೇಜ್ ಹಾಕಿದ್ರು, ಕೋಪಿಷ್ಟ ಯೇಸು ಅಂತ. ಕೋಪ ಮಾಡಿದವನ ಸ್ವಾರ್ಥಗೋಸ್ಕರ ಅಲ್ಲ, ಅಲ್ಲರಿಯ ಕೋಪ ಮಾಡಿದ್ದು ಅವನ ಒಳಗೆ ದೇವರ ಪ್ರೀತಿ ಉರಿತಿತ್ತು. ಹಲೋ, ಇದ್ದೀರಾ ಇಲ್ಲಿ? ಇರಲಿ. ಇಲ್ಲಿ ನಾವು ನೋಡ್ತೇವೆ, ಸೈತಾನು ಹೇಳ್ತಾನೆ, ನೀನು ಕಾಲಕ್ಕೆ ಮುಂಚೆ ನಮ್ಮನ್ನು ಪೀಡಿಸ್ಲಿಕ್ಕೆ ಬಂದಿದ್ದೀಯಾ. ಸೈತಾನಿಗೆ ಗೊತ್ತುಂಟು ಟೈಮ್, ಅವನಿಗೆ ಗೊತ್ತುಂಟು ಟೈಮ್. ಪರಲೋಕವು ಯೆಹೋವನದ್ದು, ಭೂಲೋಕವನ್ನು ಶಾರ್ಟ್ ಆಗಿ ಬಿಡಿಸ್ತೇನೆ. ನರ ಸಂತಾನಕ್ಕೆ ಆತನು ಕೊಟ್ಟಿದ್ದಾನೆ. ಆ ಭೂಲೋಕವನ್ನು ಯಾರಿಗೆ ಕೊಟ್ಟದ್ದು? ದೇವರು ಆದಾಮನಿಗೆ ಕೊಟ್ಟದ್ದು. ಆದಾಮನಿಗೆ ಹೇಳಿದ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮನುಷ್ಯರನ್ನು ಉಂಟು ಮಾಡೋಣ. ಅವರು ಭೂಮಿಯ ಮೇಲೆ, ಸಮುದ್ರದಲ್ಲಿರುವ ಮೀನುಗಳ ಮೇಲೆ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಕ್ರಿಮಿ ಕೀಟಗಳ ಮೇಲೆ ಅವರು ದೊರೆತನ ಮಾಡಲಿ, ಅವರು ಕಂಟ್ರೋಲ್ ಮಾಡಲಿ, ಅವರು ರೂಲ್ ಮಾಡಲಿ, ಅವರು ಪರಿಸ್ಥಿತಿಗಳನ್ನು ನಿಭಾಯಿಸಲಿ. ಈ ಅಧಿಕಾರವನ್ನು ಸೈತಾನ್ ಏನು ಮಾಡಿದ? ಆದಾಮನಿಗೆ ಡಿಸೀವ್ ಮಾಡಿ ಅದನ್ನು ಕದ್ದ. ಕೇಳ್ತಾ ಇದ್ದೀರಾ? ಕದ್ದ. ನಾನು ಕೇಳಿದ್ದೆ, ಸುಮಾರು 20 ವರ್ಷಗಳಿದ್ದೆ, ಒಬ್ಬ ಬೋಟಿನ ದನಿ ಇದ್ದ, ಜುಗಾರಿ ಆಡಿದ. ಜುಗಾರಿ ಆಡಿ ಆಡಿ ಉಂಟು ನೋಡಿ, ಆ ಕೆಲಸದವ ದನಿಯಾದ, ಇವನು ಕೆಲಸದವಾದ. ಇದೇ ಆದದ್ದು ಆದಾಮನದ್ದು. ಆದಾಮ ಏನು ಮಾಡಿದ? ದೇವರ ಮಾತಿಗೆ ಅವಿಧೇಯನಾಗಿ ಸೈತಾನ್ನ ಮಾತಿಗೆ ಹಾ ಹೇಳಿ, ರೈಟ್, ತನ್ನ ಅಧಿಕಾರವನ್ನು ಏನು ಕೊಟ್ಟ? ಮಾರಿಬಿಟ್ಟ. ಬಟ್ ಯೇಸು ಸ್ವಾಮಿ ಲೋಕಕ್ಕೆ ಬರುವಾಗ ಆತನು ಪುರುಷ ಸಂಪರ್ಕದಲ್ಲಿ ಹುಟ್ಟಲಿಲ್ಲ, ಆದಾಮನ ಸಂಬಂಧದಲ್ಲಿ ಹುಟ್ಟಲಿಲ್ಲ. ಆತನು ದೇವರ ಮಗನಾಗಿ
ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದವನಾಗಿ ಬಂದ. ಅವನು ಹೇಳಿದ, ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ. ಹಲ್ಲೆಲೂಯ. ಬಟ್ ಇಲ್ಲಿ ಕೇಳ್ರಿ, ಸೈತಾನ ಮೇಲೆ ರೂಲ್ ಮಾಡಲಿಕ್ಕೆ ಆದಾಮನ ಸಂಬಂಧದಿಂದ ಇಂಪಾಸಿಬಲ್. ದೇವರಂತೂ ಬಂದು ಇಲ್ಲಿ ಡೈರೆಕ್ಟ್ ಆಗಿ ರೂಲ್ ಮಾಡೋದಿಲ್ಲ. ಅಧಿಕಾರ ಯಾರಿಗೆ ಕೊಡಲ್ಪಟ್ಟಿದೆ? ಅಧಿಕಾರ ಮನುಷ್ಯರಿಗೆ ಕೊಡಲ್ಪಟ್ಟಿದೆ. ಕೇಳ್ತಾ ಇದ್ದೀರಾ? ನನಗೆ 2 ಮನೆ ಇದೆ. ಮೊದಲು ಕೂಡ ನಾನು ಹೇಳಿದ್ದೇನೆ, 2 ಮನೆ ಇದೆ. ಒಂದು ಮನೆಯನ್ನು ಬಾಡಿಗೆಗೆ ಅನಿಲ್ ಬದರಿ ಕೊಡ್ತೇನೆ. 11 ತಿಂಗಳಿಗೆ ಲೀಸ್ ಆಗ್ತದೆ, ಅಗ್ರಿಮೆಂಟ್ ಆಗ್ತದೆ, ರೈಟ್? 2 ಮನೆ ನನ್ನದೇ. ಒಂದು ಮನೆಯನ್ನು ನಾನು ಏನು ಮಾಡಿದ್ದೇನೆ? ಅನಿಲಿಗೆ ಕೊಟ್ಟಿದ್ದೇನೆ. ಹೇಳ್ರಿ, ಕೊಟ್ಟಿದ್ದೇನೆ. ಈಗ 2 ತಿಂಗಳಾದಾಗ ಅನಿಲ್ ಎಲ್ಲೋ ಹೊರಗೆ ಹೋಗಿದ್ದಾನೆ. ಆ ಮನೆಯ ಬೀಗ ತೆಗೆದು ನಾನು ಮನೆಗೆ ಪೇಂಟ್ ಕೊಡ್ತಾ ಇದ್ದೇನೆ, ನನ್ನ ಮನೆ ಅಂತ. ಏನಾಗ್ತದೆ? ನೀವೇ ಹೇಳಿ. ಕಮಾನ್ ಏನಾಗ್ತದೆ? ಅವನು ನನ್ನ ಮೇಲೆ ಕೇಸ್ ಹಾಕಬಹುದು. ಇಲೀಗಲ್, ನನ್ನ ಮನೆ ಒಳಗೆ ಆತನು ಹುಕ್ಕಿದಾನಂತ. ವಿದೌಟ್ ಹಿಸ್ ಪರ್ಮಿಷನ್ ಐ ಕೆನಾಟ್ ಎಂಟರ್ ಹಿಸ್ ಬೆಡ್ರೂಮ್. ಯಾಕೆ? ನನಗೆ ಅಗ್ರಿಮೆಂಟ್ ಆಗಿದೆ. 11 ತಿಂಗಳು ಆ ಮನೆಯಲ್ಲಿ ಅವನು, ಅಲ್ಲಿ ಗೇಟ್ ವಾಲ್ ಹಾಳಾದರೂ, ಅಲ್ಲಿ ಕಕ್ಕಷ್ಟು ಬ್ಲಾಕ್ ಆದರೂ ಅವನು ರೆಸ್ಪಾನ್ಸಿಬಲ್, ರೈಟ್? ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನೀವು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಹೇಳಿದ್ದನ್ನೇ ಹೇಳಬೇಡ್ರಿ. ಅವಳು ಬಹಳ ಮಾತುಗಳನ್ನು ಹೇಳಿದರೆ ದೇವರು ಅವರ ಪ್ರಾರ್ಥನೆಯನ್ನು ಕೇಳ್ತಾನಂತ ಅವ್ರು ನೆನೆಸ್ತಾರೆ. ನೀವು ಪ್ರಾರ್ಥನೆ ಮಾಡುವ ಮುಂಚೆನೇ ಪರಲೋಕ ತಂದೆಗೆ ಯಾವ ಗೇಟ್ ವಾಲ್ ಹೋಗಿದೆ, ಯಾವ ಬ್ಲಾಕ್ ಆಗಿದೆ ಎಲ್ಲ ಗೊತ್ತಿದೆ. ಈಗ ಅನಿಲ್ ಬ್ರದರ್ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಬೇಕು, ಪ್ಲೀಸ್ ಕಮ್ ಇನ್ ಮೈ ಹೌಸ್, ಜಸ್ಟ್ ಸ್ವಲ್ಪ ನೋಡಿ ಅಂತ. ಅವರು ಪರ್ಮಿಷನ್ ಕೊಟ್ಟರೆ ನಾನು ಒಳಗೆ ಹೋಗ್ತೇನೆ. ಪ್ರೇಯರ್ ಅಂದರೆ ಅರ್ತ್ಲಿ ಪರ್ಮಿಷನ್, ಹೆವನ್ಲಿ ಇನ್ವಾಲ್ವ್ಮೆಂಟ್. ಅದಕ್ಕೆ ಸೈತಾನು ಕೇಳ್ತಾನೆ, ನೀನು ಕಾಲಕ್ಕೆ ಮುಂಚೆ ಬಂದು ನಮ್ಮನ್ನು ಪೀಡಿಸ್ತಾ ಇದೆಯಾ? ನಿನ್ನ ಟೈಮ್ ಅಲ್ಲ ಇದು, ಲೀಸ್ಟ್ ಟೈಮ್ ಮುಗಿಲಿಲ್ಲ, ಯು ಆರ್ ಇಲೀಗಲ್. ಯೇಸು ಸ್ವಾಮಿ ಇಲೀಗಲ್ ಬರಲಿಲ್ಲ, ಯೇಸು ಸ್ವಾಮಿ ಲೀಗಲ್ ಆಗಿ ಬಂದಿದ್ದಾನೆ. ಹೇಗೆ ಲೀಗಲ್ ಆಗಿ ಬಂದಿದ್ದಾನೆ? ಓದಿರಿ, ಗಲಾತ್ಯರಿಗೆ ಬರೆದ 4ನೇ ಅಧ್ಯಾಯ 4ನೇ ವಚನ. ಎಲ್ಲರೂ ಕ್ಲಿಯರ್ ಆಗಿ ಓದಿ. ಗಲೇಷಿಯನ್ 4 ಚಾಪ್ಟರ್ 4 ವರ್ಸ್ 5 ವರ್ಸ್ 4-5. ಆದರೆ ಕಾಲವು ಪರಿಪೂರ್ಣವಾದಾಗ, ಹೇಳ್ರಿ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ಅಧೀನನಾಗಿ ಬಂದನು. ಹೇಗೆ ಬಂದನು? ಇಲ್ಲಿ ಅಥಾರಿಟಿ ಇರುವಂಥದ್ದು ಸ್ತ್ರೀಯಲ್ಲಿ ಹುಟ್ಟಿದವನಿಗೆ ಮಾತ್ರ. ನಾನು ಪರಲೋಕದ ಬೈದೆ, ನಿನಗೆ ರೈಟ್ ಇಲ್ಲ ಇಲ್ಲಿ. ಇದ್ದೀರಾ ಇಲ್ಲಿ? ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ಪ್ರಿನ್ಸಿಪಲ್. ಯೇಸು ಸ್ವಾಮಿ ಪ್ರಾಪರ್ ಚಾನಲ್ನಲ್ಲಿ ಬಂದಿದ್ದಾನೆ. ಇಲ್ಲಿ ಭೂಲೋಕದಲ್ಲಿ ದೊರೆತನ ಮಾಡಲಿಕ್ಕೆ ದುರಾತ್ಮಗಳಿಗೆ ಅಧಿಕಾರ ಇಲ್ಲ. ದುರಾತ್ಮಗಳು ಆದಾಮನ ಮೂಲಕ ದೊರೆತನ ಮಾಡ್ತವೆ, ಅಥಾರಿಟಿ ತೋರಿಸುವಂಥದ್ದು. ಬಟ್ ಥ್ಯಾಂಕ್ ಗಾಡ್, ಯೇಸು ಕ್ರಿಸ್ತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬಂದು, ಯೇಸುವಿಗೆ ಗೊತ್ತು ತಾನು ಯಾರಂತ. ಸೈತಾನ್ನಿಂದ ಕಲಿಬೇಕಾಗಿಲ್ಲ. ಅವನು ಹೇಳ್ತಾ ಇದ್ದೇನೆ, ನೀನು ದೇವರ ಮಗನು, ನಿನಗೆ ಯು ಆರ್ ಇಲೀಗಲ್, ನೀನು ಕಾಲಕ್ಕೆ ಮುಂಚೆ ಆಗಿ ಬಂದಿ. ನಾನು ಈಗ ದೇವರ ಮಗನಾಗಿ ಬರಲಿಲ್ಲ, ನಾನು ಮನುಷ್ಯ ಕುಮಾರನಾಗಿ ಬಂದಿದ್ದೇನೆ. ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವು ಅವನಿಗೆ ಕೊಟ್ಟನು. ಮಗ ಏನಾಗಿದ್ದಾನೆ? ಮನುಷ್ಯನಾಗಿದ್ದಾನೆ. ನಾನು ಹೇಳುವುದಲ್ಲ, ಯೇಸು ಸ್ವಾಮಿ ಹೇಳಿದ. ಓದಿದ್ದೀರಾ? 5ನೇ ಅಧ್ಯಾಯ 26ನೇ ವಚನ ಓದಿ. ಗಾಸ್ಪಲ್ ಆಫ್ ಜಾನ್, ಗಾಸ್ಪಲ್ ಆಫ್ ಜಾನ್. ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದನೋ ಹಾಗೆ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು. ನೆಕ್ಸ್ಟ್, ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ, ಹಲೋ, ಮಗ ಏನಾಗಿದ್ದಾನೆ? ಮನುಷ್ಯ ಕುಮಾರನಾಗಿರುವುದರಿಂದ ಅಧಿಕಾರವನ್ನು, ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ಈಗ ಯೇಸು ಸ್ವಾಮಿ ಏನು ಮಾಡಿದ? ಆತನು ಮನುಷ್ಯನಾಗಿ ಕ್ರೂಜೆಯಲ್ಲಿ ಸತ್ತ.
ಮನುಷ್ಯನಾಗಿ ಬಾಧೆಯನ್ನು ಅನುಭವಿಸ್ತಾ. ಯಾರ ಬಾಧೆ? ನನ್ನ ಬಾಧೆ, ನನ್ನ ತೀರ್ಪು, ನನ್ನ ಪಾಪ ಎಲ್ಲವನ್ನು ಮನುಷ್ಯನಾಗಿ ಹೊತ್ತುಕೊಂಡ, ಮನುಷ್ಯನಾಗಿ ಹೂಣಲ್ಪಟ್ಟ, ಮನುಷ್ಯನಾಗಿ ಪಾತಾಳಕ್ಕೆ ಹೋದ. ಪಾತಾಳಕ್ಕೆ ಹೋದವನು ಯಾವ ವ್ಯಕ್ತಿ ಕೂಡ ಹಿಂದಿರುಗಿ ಬರಲಿಕ್ಕೆ ಆಗುವುದಿಲ್ಲ. ಬಟ್ ಯೇಸುವಿಗೆ ಮರಣವು ಹಿಡಿಲಿಕ್ಕೆ ಆಗಲಿಲ್ಲ. ಆತನು ಮೃತ್ಯುಂಜಯನಾಗಿ 3ನೇ ದಿನ ಎದ್ದ. ಈಗ ಎದ್ದ ಯೇಸು ಹೇಳ್ತಾನೆ, ಎಲ್ಲ ಅಧಿಕಾರ ಭೂಲೋಕದಲ್ಲಿ ಪರಲೋಕದಲ್ಲಿ ಈಗ ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿರಿ. ಯಾರು ಯೇಸುವನ್ನು ಅಂಗೀಕಾರ ಮಾಡುತ್ತಾನೋ, ನಂಬರ್ 1, ಅವನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಅವನ ಆತ್ಮ ಮರಣದಿಂದ, ಸೈತಾನ್ನ ಅಧಿಕಾರದಿಂದ, ಅಂಧಕಾರದ ದೊರೆತನೆಯಿಂದ ಬಿಡುಗಡೆ ಹೊಂದಿ ಕುಮಾರನ ರಾಜ್ಯದೊಳಗೆ ಅವನು ಸೇರಿಯಾಗಿದೆ. ಹೇಳಿ, ನಾವು ದೇವರ ರಾಜ್ಯದಲ್ಲಿ ಸೇರಿದ್ದೇವೆ. ಹೇಳ್ರಿ, ದೇವರ ರಾಜ್ಯದಲ್ಲಿ ಸೇರಿದ್ದೇವೆ. ಹೇಳ್ರಿ, ಇದು ನಮ್ಮ ಸಮಯವಾಗಿದೆ. ಇದು ರೋಗದ ಸಮಯ ಅಲ್ಲ, ಇದು ದುರಾತ್ಮಗಳ ಸಮಯ ಅಲ್ಲ, ಇದು ವಿಚ್ ಕ್ರಾಫ್ಟ್ನ ಸಮಯ ಅಲ್ಲ, ದುಷ್ಟ ಶಕ್ತಿಗಳ ಸಮಯ ಅಲ್ಲ, ಇದು ಸಭೆಯ ಸಮಯ ಆಗಿದೆ. ಹೇಳ್ರಿ, ಇದು ನಮ್ಮ ಸಮಯ ಆಗಿದೆ. ಅಧಿಕಾರವು ಇವತ್ತು ಯೇಸುವಿನ ನಾಮದಲ್ಲಿ ಸಭೆಗೆ ಕೊಡಲ್ಪಟ್ಟಿದೆ. ಸಭೆ ಪ್ರಾರ್ಥನೆ ಮಾಡುವಾಗ ಸಂಗತಿಗಳು ಬದಲಾಗುತ್ತವೆ. ಸಭೆ ಪ್ರಾರ್ಥನೆ ಮಾಡುವಾಗ ವಾರ್ ನಿಂತು ಹೋಗುತ್ತದೆ. ಸಭೆ ಪ್ರಾರ್ಥನೆ ಮಾಡುವಾಗ ಅನೇಕ ರಕ್ಷಣೆ ಹೊಂದುತ್ತಾರೆ. ಪಕ್ಕನೆ ದೇವದೂತರು ಇಳಿದು ಬರುತ್ತಾರೆ. ಯು ಪ್ರೇ, ಥಿಂಗ್ಸ್ ವಿಲ್ ಚೇಂಜ್. ಪೇತ್ರನನ್ನು ಸೆರೆಮನೆ ಒಳಗೆ ಹಾಕಿದ್ರು. ಬೈಬಲ್ ಹೇಳುತ್ತೆ, ಸಭೆಯು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇತ್ತು. ಸಡನ್ಲಿ ಪಕ್ಕನೆ ದೇವದೂತನು ಇಳಿದು ಬಂದ. ನಾಳೆ ಈ ತಿಂಗಳಲ್ಲಿ ಪಕ್ಕನೆ ಅನೇಕ ಕೆಲಸಗಳಾಗುತ್ತವೆ. ಪಕ್ಕನೆ ನಿಮ್ಮ ಕುಟುಂಬದಲ್ಲಿ ಶಿಫ್ಟ್ ಆಗುತ್ತದೆ. ಪಕ್ಕನೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ಬದಲಾವಣೆ ಆಗ್ತದೆ. ಐ ಪ್ರೊಫೆಸೈಡ್ ಇನ್ ದ ನೇಮ್ ಆಫ್ ಜೀಸಸ್. ಪಕ್ಕನೆ ನಿಮ್ಮ ಫೈನಾನ್ಷಿಯಲ್ ಶಿಫ್ಟ್ ಆಗುತ್ತದೆ. ಸಡನ್ಲಿ ಡ್ರೈ ಆದಾಗೆ ಕಾಣಬಹುದು. ಸಡನ್ಲಿ ಎಲ್ಲವೂ ನಿಂತಾಗೆ ಕಾಣಬಹುದು. ಸಡನ್ಲಿ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗುತ್ತದೆ. ಸಡನ್ಲಿ ಬ್ರೇಕ್ ಥ್ರೂ ಉಂಟಾಗುತ್ತದೆ. ಸಡನ್ಲಿ ಹೆವನ್ಲಿ ಫೋರ್ಸ್ ಇನ್ಫ್ಲುಯೆನ್ಸ್ ನಿಮಗೆ ರಿಲೀಸ್ ಆಗುತ್ತದೆ. ನೀವು ಮಾಡಿದ ಪ್ರಾರ್ಥನೆ ಅದು ವ್ಯರ್ಥ ಆಗುವುದೇ ಇಲ್ಲ. ಕಮಲ್ ಹೇಳ್ರಿ, ನೀವು ಮಾಡಿದ ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. 2-3 ಜನ ಕೇಳ್ರಿ, ನೀವು ಮಾಡಿದ ಪ್ರಾರ್ಥನೆ ವ್ಯರ್ಥ ಆಗುವುದೇ ಇಲ್ಲ. ಕಮಾನ್ ಹೇಳ್ರಿ, ನೀವು ಮಾಡಿದ ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. ಯಾಕೆ? ಸಭೆಯು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಇತ್ತು. ಪಕ್ಕನೆ ದೇವದೂತನು ಇಳಿದು ಬಂದ. ಪಕ್ಕನೆ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ನಿಮಗೆ ರಿಲೀಸ್ ಆಗುತ್ತದೆ. ಪಕ್ಕನೆ ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಉಂಟಾಗುತ್ತದೆ. ನಿಮ್ಮ ಮಿನಿಸ್ಟ್ರಿಯಲ್ಲಿ ಶಿಫ್ಟ್ ಉಂಟಾಗುತ್ತದೆ. ಕಮಾನ್, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ, ಅನ್ಯ ಭಾಷೆಯಲ್ಲಿ ಮಾತಾಡುವ. ರಾಶಕಬರಕಿಂದಲೆ ಬ್ರೋಶಲಾಂ ರೋಂದಿಯ ರುಕಮ ಅಮ್ರೋದಲೆ ಎಬ್ರೋದಲೆ ಎಕ್ರಾದೋ ರೋಶಕೋಬ ಕದಿಲೆ ಬ್ರೋಶಲೆ ಎಮ್ರೋದಲೆ ಎಬ್ರೋದಿಯ ರೋಕೋಬ ಹಮ್ರೋದೆ. Come on, lift up your hand. Liba shakadi laka shakoba kada langera shoba lakadi lakaba. Come on, open your mouth. ಥ್ಯಾಂಕ್ ಯು ಲಾರ್ಡ್. ತಂದೆ, ಈ ತಿಂಗಳಲ್ಲಿ 31 ದಿನ ನೀನು ಪ್ರತಿಯೊಬ್ಬರನ್ನು ಕಾಪಾಡುವನಾಗಿದೆ, ಪ್ರತಿಯೊಬ್ಬರನ್ನು ಪ್ರೊಟೆಕ್ಟ್ ಮಾಡುವರಾಗಿದೆ. ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟಾಗುತ್ತದೆ. ಊರಿನವರಿಂದ ಶುಭ ಉಂಟಾಗುತ್ತದೆ. ಅಧಿಕಾರಿಗಳಿಂದ ನಿಮಗೆ ಶುಭ ಉಂಟಾಗುತ್ತದೆ. ಮಕ್ಕಳಿಂದ ನಿಮಗೆ ಶುಭ ಉಂಟಾಗುತ್ತದೆ. ಕರ್ತನೇ, ಇವರ ಮಕ್ಕಳು ಪ್ರೊಟೆಕ್ಟ್ ಆಗಿದ್ದಾರೆ. ಮಕ್ಕಳು ಎಕ್ಸಾಮ್ ಅಲ್ಲಿ ಎಕ್ಸಲೆಂಟ್ ಆಗಿರುತ್ತಾರೆ. ಸಡನ್ಲಿ ಅವರ ವಿಸ್ಡಮ್ ಓಪನ್ ಆಗುತ್ತದೆ. ಸಡನ್ಲಿ ನಿಮ್ಮ ನೋವುಗಳು ಬಿಟ್ಟು ಹೋಗುತ್ತವೆ. ಥ್ಯಾಂಕ್ ಯು ಫಾದರ್. ಕರ್ತನೇ, ಈ ತಿಂಗಳಲ್ಲಿ ಹೆಚ್ಚಾಗಿ ಅವರು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಹೆಚ್ಚಾಗಿ ನಿನ್ನ ಸನ್ನಿಧಾನದಲ್ಲಿ ಕಳೆಯುವವರಾಗಿದ್ದಾರೆ. ಹೆಚ್ಚಾಗಿ ಅವರು ಆಸಕ್ತರಾಗಿ ನಿನ್ನ ಸನ್ನಿಧಾನದಲ್ಲಿ ಕಳೆಯುವಾಗ ಪಕ್ಕನೆ ದೇವದೂತರು ಇವರ ಜೀವಿತಕ್ಕೆ ಇಳಿದು ಬರುತ್ತಾರೆ. God will surprise you many blessings. You will surprise. You will surprise. Roshaka bakarabala kindele brodele ebroda rima shakala brondele ebroda. We take authority over every principality,
power, rulers of darkness, wicked spirit in heavenly place, I bind you and stop your operation in the name of Jesus. I declare peace all over the world. ಎಲ್ಲಾ ದೇಶಗಳಲ್ಲಿ ಸಮಾಧಾನವು ಉಂಟಾಗಲಿ. ಎಲ್ಲ ದೇಶಗಳ ಬಿಲಿವರ್ಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪಕ್ಕನೆ ಕಾಲೋಚಿತವಾದ ಸಹಾಯವು ಅವರಿಗೆ ಬಿಡುಗಡೆ ಆಗಲಿ. Come on, pray, 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 pray. ರಾಶೋಕೋಬ, ಎಲ್ಲಿ ನಿಮ್ಮ ಆಪ್ತರಿದ್ದಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾವ ಕಂಟ್ರಿಯಲ್ಲಿದ್ದಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. God is answering your prayer now. Come on, come on, don't stop, pray. ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಒಂದು ವೇಳೆ ಅವರು ಗಲ್ಫ್ ಕಂಟ್ರಿಯಲ್ಲಿದ್ದಾರೆ, ಇಸ್ರಾಯೇಲ್ ಅಲ್ಲಿದ್ದಾರೆ, come on, they are protected, they are blessed in the name of Jesus. Roshokoba hamrodele ekrada la shokoba kadile kemara shokoba kada ha rima shandala koba kada. Thank you, Father, your anointing, O God. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಯು ಆರ್ ದ ಸನ್ಸ್ ಆಫ್ ಗಾಡ್. ಆತನ ಮಗನು ಬಂದು ನಿಮಗೆ ಪುತ್ರರ ಪದವಿಯನ್ನು ಕೊಟ್ಟಿದ್ದಾನೆ. ಯು ಆರ್ ಸನ್ಸ್. ನಿಮ್ಮ ಮಹಿಮೆ, ನಿಮ್ಮ ಪ್ರಭಾವ ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಎದುರು ನೋಡ್ತಾ ಇದೆ. Creation is eagerly waiting for the manifestation of the sons of God. Come on, you declare the word. ನೀವು ಇಲ್ಲಿಂದ ಮಾತುಗಳನ್ನು ಮಾತಾಡುತ್ತೀರಿ, ಅನೇಕ ದೇಶಗಳಲ್ಲಿ ಕೆಲಸ ಆಗ್ತದೆ, ನಿಮ್ಮ ಊರಲ್ಲಿ ಕೆಲಸ ಆಗ್ತದೆ. ಥ್ಯಾಂಕ್ ಯು ಫಾದರ್. ತಂದೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನಮ್ಮ ಸಭೆಯವರ ಎಲ್ಲರ ಮನೋನೇತ್ರಗಳು ಬೆಳಗಲ್ಪಡಲಿ. ಜ್ಞಾನದ ಆತ್ಮ, ಪ್ರಕಟನ ಆತ್ಮ ಪ್ರತಿಯೊಬ್ಬರ ಮೇಲೆ ಸುರಿಯಲ್ಪಡಲಿ. ನಿನ್ನಿಂದ ಕರೆಸಿಕೊಂಡವರು ಅವರು ನಿರೀಕ್ಷಿಸವರ ಪದವಿ ಎಂಥದ್ದು, ಅವರ ಪೊಸಿಷನ್ ಎಂಥದ್ದು, ಅವರ ಸ್ಥಾನ ಎಂಥದ್ದು ಎಂಬವರು ಎಲ್ಲರೂ ಗ್ರಹಿಸಿಕೊಳ್ಳಲಿ. ಯಾರು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದಾರೋ ಅವರು ಕೂಡ ಗ್ರಹಿಸಿಕೊಳ್ಳಲಿ. ನಿನ್ನ ಬಲಾತಿಶಯ ಎಷ್ಟು ಮಹತ್ವವೆಂಬುದು ಕ್ರಿಸ್ತನನ್ನು ನಮಗೆ ತೋರಿಸ್ತಿ. ಆತನು ಸತ್ತಿದ್ದ ಕ್ರಿಸ್ತನನ್ನು, ಸತ್ತಿದ್ದ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನಗಳ ಮೇಲೆ ನಾವು ಕ್ರಿಸ್ತನಲ್ಲಿ ಎದ್ದು ಬಂದವರಾಗಿದ್ದೇವೆ. ಆತನು ಶಿರಸ್ಸಾಗಿದ್ದಾನೆ, ನಾವು ಆತನ ದೇಹವಾಗಿದ್ದೇವೆ. ಸಮಸ್ತವನ್ನು ಆತನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದ್ದಾನೆ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ, ಸಡನ್ಲಿ ನಿಮ್ಮ ಕಾಲ ಕೆಳಗೆ ಹಾಕಿ ಅದನ್ನು ಪರಿಸ್ಥಿತಿಯನ್ನು ತುಳಿದು ಬಿಡುತ್ತಾನೆ. Lord, I thank you, Lord, your grace. Thank you, Lord, your revelation. Thank you, Lord, your strength. Thank you, Father, your ability, oh Father. Thank you, Lord, your signs and wonders and miracle, oh God. ನಾವು ಸುಮ್ಮನೆ ಇರುವುದಿಲ್ಲ. ಅನೇಕ ನಶಿಸಿ ಹೋಗುವಂತ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. Lord, I ask you, your prayer anointing fall upon the people, oh God. ಕರ್ತನೇ, ಎಲ್ಲಿ ಜನರು ವಾಚ್ ಮಾಡ್ತಾ ಇದ್ದಾರೆ ಅವರ ಮೇಲೆ, ಅವರು ಕೂತ್ಕೊಂಡ ಸ್ಥಳದಲ್ಲಿ ನಿನ್ನ ಮಹಿಮೆ ಇಳಿದು ಬರಲಿ, ಪ್ರಾರ್ಥನೆ ಆತ್ಮ ಇಳಿದು ಬರಲಿ ತಂದೆ. Father, I ask your revival fire to shake the nation, oh God. Dead shall raise, lame shall walk, blind can see, oh Master. Jesus, 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 we love you, Father. Jesus, we love you. Glory, 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 glory. Oh, glory. Oh, glory. Glory. ನಮ್ಮ ಸಭೆಯಲ್ಲಿ ಯಾವ ವ್ಯಕ್ತಿ ಕೂಡ ಸಿಕ್ಕಾಗಿರಬಾರದು. ಎಲ್ಲ ಸಿಕ್ನೆಸ್ಗಳಿಗೆ ನಾನು ಮಾತಾಡುತ್ತಾ ಇದ್ದೇನೆ. You are illegal in their body. I command you, devil, you take back your hand now in the name of Jesus.
ಬೋನ್ಗಳು ರೆಸ್ಟೋರ್ ಆಗಲಿ. ಇವರ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ದೂತರಿಗೆ ನೀನು ಅಪ್ಪಣೆ ಕೊಟ್ಟಿದ್ದಿ. ಇವರು ಪ್ರೊಟೆಕ್ಟ್ ಆಗಿದ್ದಾರೆ, ಇವರ ಮಕ್ಕಳು ಪ್ರೊಟೆಕ್ಟ್ ಆಗಿದ್ದಾರೆ. Roshale brundle, Rokila rama shandle brandle, tu hai mahan, tu hai juda, tere jaisa koi, tere jaisa koi nahi. Come on, worship the Lord. तेरे जैसा कोई नहीं, कोई नहीं. तू है महान, तू है जुदा, तेरे जैसा कोई नहीं. तू है महान, तू है जुदा, तेरे जैसा कोई नहीं, तेरे जैसा कोई नहीं. Ezwe ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀನೇ ಉನ್ನತ, ನೀನೇ ಶ್ರೇಷ್ಠ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ. ಪ್ರೇರೆ, ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಇಲ್ಲಿದ್ದೀರಿ, ಬೆಂಗಳೂರು, ಸಿರ್ಸಿ, ಮೈಸೂರು, ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ? God loves you so much. God loves you so much. ಆತನು ಈ ತಿಂಗಳ ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಸಡನ್ಲಿ ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಚೇಂಜ್ ಆಗುತ್ತವೆ. ನಿನ್ನ ನಿರೀಕ್ಷೆ ವ್ಯರ್ಥ ಆಗುವುದೇ ಇಲ್ಲ. Our God is God of comfort. ಈ ತಿಂಗಳಲ್ಲಿ ಎಲ್ಲ ವಿಷಯದಲ್ಲಿ ಆತನು ನಿಮ್ಮನ್ನು ಸಂತೈಸ್ತಾನೆ. ಆತನು ಕನಿಕರವುಳ್ಳ ತಂದೆ, ಆತನು ಸಂತೈಸ್ತಾನೆ. ಯು ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಡೋಂಟ್ ರಿಜೆಕ್ಟ್ ಯುವರ್ ಸೆಲ್ಫ್. ಜೀಸಸ್ ಲವ್ಸ್ ಯು ಸೋ ಮಚ್. ನಿನ್ನನ್ನು ಆತನು ಹೇಟ್ ಮಾಡುವುದಿಲ್ಲ, ನಿನ್ನ ಮೇಲೆ ಆತನು ಕೋಪಗೊಳ್ಳುವುದಿಲ್ಲ. ಹಿ ಡೈಡ್ ಫಾರ್ ಯು. ನಿನಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ, ನಿನಗೋಸ್ಕರ ಆತನು ಸತ್ತಿದ್ದಾನೆ. ಒಂದು ವೇಳೆ ನೀವು ಫಸ್ಟ್ ಟೈಮ್ ಬರುವುದಾದರೆ ಆತನು ನಿನ್ನ ಹೃದಯದಲ್ಲಿ ಕರೆ, ಜೀಸಸ್ ಐ ನೀಡ್ ಯು, ನನಗೆ ನೀನು ಬೇಕು. ನಿನ್ನ ಹಾಗೆ ಯಾರು, ನಿನ್ನ ಹಾಗೆ ಯಾರು, ನಿನ್ನ ಹಾಗೆ ಯಾರು, ನೀನೇ ಉನ್ನತ, ನೀನೇ ಶ್ರೇಷ್ಠ, ನಿನ್ನ ಹಾಗೆ ಯಾರು ಇಲ್ಲ, ನೀನೇ ಉನ್ನತ, ನೀನೇ ಶ್ರೇಷ್ಠ, ನಿನ್ನ ಹಾಗೆ ಯಾರು ಇಲ್ಲ. ಥ್ಯಾಂಕ್ ಯು ಫಾದರ್. ಪ್ರೇರಿ, ಇವತ್ತು ನಾವು ಕರ್ತನ ಮೇಜಿನ ಬಳಿಗೆ ಸಭೆಯಾಗಿ ನಾವು ಬಂದಿದ್ದೇವೆ. ನಾವು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವಾಗ ಆತನ ಮಹಿಮೆಯಲ್ಲಿ, ಆತನ ಜ್ಞಾನದಲ್ಲಿ, ಆತನ ಪ್ರೀತಿಯಲ್ಲಿ, ಆತನ ಅಧಿಕಾರದಲ್ಲಿ, ಆತನ ಒಟ್ಟಿಗೆ ನಾವು ಪಾಲುಗಾರರಾಗಿದ್ದೇವೆ. ನಮ್ಮ ತಂದೆ ನಂಬಿಗಸ್ತನು,
ತನ್ನ ಮಗನ ಅನ್ಯೋನ್ಯತೆಗೆ ಕರೆದಾತನು ಆತನು. ಥ್ಯಾಂಕ್ ಯು. ಯು ವಿಲ್ ಸಿ ದ ಗ್ರೇಟ್ ಬ್ರೇಕ್ ಥ್ರೂ ವೆನ್ ಯು ಪಾರ್ಟಿಸಿಪೇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಎಲ್ಲ ಲೀಡರ್ಗಳು ಮುಂದೆ ಬರಬೇಕಾಗಿ ಕೇಳಿಕೊಳ್ತೀನಿ. ಥ್ಯಾಂಕ್ ಯು ಲೋ.